ಕಂಡದ್ದನ್ನು ಯಾರೂ ಕಾಣದಿರಲಿ. ಅರಳಲಿರುವ ಮೊಗ್ಗು ಈ ವಾತಾವರಣದಲ್ಲಿ ಭಗ್ನವಾಗುವ ತನಕ, ಮುಗ್ಧ ಕನಸುಗಳು ಆರ್ಥಿಕ ಸಾಮಾಜಿಕ ಜಾಲದಲ್ಲಿ ನಾಶವಾಗುವ ತನಕ ನನ್ನ ಮನಸ್ಸಿನ ನೋವು ಎಲ್ಲರ ಮನಸ್ಸಿನಲ್ಲಿ ಸಂಕೇತವಾಗಿ ಜೀವಂತವಾಗಿ ಉಳಿಯುತ್ತದೆ. ನನ್ನ ಮಾತಿನಲ್ಲಿ ವ್ಯಂಗ್ಯವಿದ್ದರೆ, ನನ್ನ ನಡವಳಿಕೆ ವಿಚ್ಛಿದ್ರಕಾರಕವಾಗಿ ಕಂಡರೆ ಬೇಸರ ಪಡಬೇಡ. ಹೊಸ ಜನಾಂಗದ ಧಿಕ್ಕಾರ ಒಂದು ಘಟ್ಟದಲ್ಲಿ ಕೇವಲ ಹುಚ್ಚಿನ ಹಾಗಿರುತ್ತದೆ. ನಿನ್ನ ಪುರುಷತ್ವದ ಬಗ್ಗೆ ಎಷ್ಟು ಅಹಂಕಾರ ನಿನಗೆ. ನಾನು ಎಲ್ಲ ಥರ ಅಂತ ತಿಳ್ಕೋಬೇಡ ಸರೋಜ. ನಿನ್ನನ್ನು ನಾನು ಸತ್ತು ಹೋಗೋಷ್ಟು ಪ್ರೀತಿ ಮಾಡ್ತೇನೆ. ಸತ್ತೋಗೋಷ್ಟು? ಇಷ್ಟು ಪ್ರೀತಿ ಮಾಡಿ ನೀನಿನ್ನೂ ಬದುಕಿದೆಯಲ್ಲ, ಆಶ್ಚರ್ಯ. ಎಲ್ಲಾ ಗಂಡಸರು ಸತ್ತೋಗೋಷ್ಟೇ ಪ್ರೀತಿ ಮಾಡೋದು. ಕೇವಲ ಬದುಕಿರಷ್ಟು ಪ್ರೀತಿಸಿದ್ರೆ ಎಲ್ಲ ಸರಿ ಇರ್ತಿತ್ತು. ನೀನ್ ಯಾಕೆ ಈ ತರ ಮಾತಾಡ್ತಿದ್ದೀಯ ಅಂತ ಅರ್ಥ ಆಗ್ತಾ ಇಲ್ಲ. ಏನಾಗಿದೆ ನಿನ್ಗೆ? ಎಲ್ಲಾದ್ರೂ ತೊಲಗಿಸಿದ್ರೆ ಹಾಯಾಗಿರ್ಬೋದು ಅಂತ 2 ವರ್ಷ ಮೆಡ್ರಾಸಿಗೆ ಕಳಿಸಿದ್ರು ನಮ್ಮಪ್ಪ. ಯಾರು ಗೊತ್ತಾ? ಸಮಾಜದ ಗಣ್ಯ ವ್ಯಕ್ತಿ ನಾರಾಯಣ್. ಅಲ್ಲಿಗೆ ಬಂತು ನನ್ನ ಗೆಳತಿಯ ಕತೆ. ಒಂದಿನ ಬೆಂಗಳೂರು ಮನೆಯಲ್ಲಿ ಇದ್ದಕ್ಕಿದ್ದಂತೆ ಹಾಜರಾದೆ. ಹಲೋ ಡಿಯರ್, ಪ್ಲೇನ್ ಸಿಗ್ಲಿಲ್ವಾ? ಅವಳಿಗೆ ಕಾಯಿಲೆ ಆಗಿತ್ತು. ಈಗ 2 ವರ್ಷದಿಂದ ಟ್ರೀಟ್ಮೆಂಟ್ ತಗೊಂತಾ ಇದ್ದಾಳೆ. ಇವ್ರು ಎಂಥ ಜನ! ಇವ್ರ ವಿರೋಧ ಪಕ್ಷದ ವಿರುದ್ಧ ಹೇಳ್ಕೊಳ್ಳೋಕೆ ಕೂಡ ನನಗೆ ನಾಚಿಕೆ ಆಗುತ್ತೆ. ಇಂಥವರೆಲ್ಲ ದೇಶ ಉದ್ಧಾರ ಮಾಡಿದಾಗಾಯ್ತು. ಉದ್ಧಾರ ಮಾಡೋದಕ್ಕೆ ಮತ್ತು ಉದ್ಧಾರ ಆಗೋದಕ್ಕೆ ಮುಖ್ಯ ಜನರ ನಾಡಿ ಬಡ್ತ ಗೊತ್ತಿರಬೇಕು. ಕೊನೆ ಪಕ್ಷ 4 ಕಾಸು ಹಾಕಿ ನಾಡಿ ಬಡ್ತ ನಮ್ಮ ಪರ ಆಗೋಗಾರು ಮಾಡ್ಕೋಬೇಕು. ಕಾಫಿ ಇದೇನ್ ಕಾಫಿನೋ ಕಲ್ಗಚ್ಚೋ? ಬೇರೆ ತಗೊಂಡ್ ಬಾ. ಸರು, ಇವ್ರು ನಮ್ಮ ಫೇಮಸ್ ಲೀಡರು ಕಂಡಪ್ಪ ಅಂತ. ಹಲೋ. ಓ ಗೊತ್ತು, ಕಂಡಪ್ಪ, ಸುಪ್ರಸಿದ್ಧ ಬ್ಲಾಕ್ ಮಾರ್ಕೆಟ್ ಹಿಯರ್. ಹಲೋ, ಹೌ ಆರ್ ಯು? ವಾಟ್ ಆರ್ ಯು ಮ್ಯಾನ್? ಓ ಜೇಮ್ಸ್. ಹಲೋ. ಕಳ್ಳತನ ಮತ್ತು ಕಳ್ಳ ಸಾಗಾಣಿಕೆ ನಿಮ್ಮ ಉದ್ಯೋಗ. ಹೌ ಇಸ್ ಇಟ್ ಬಿಸ್ನೆಸ್? ರಾಮರಾವ್, ಇವ್ರಿಗೆಲ್ಲ ನೀವು ಬ್ರೋಕರ್. ಕರೆಕ್ಟ್ ಆಸ್ ಬುಲ್ಶಿಟ್. ಸರೋಜ, ಏನಾಗಿದೆ ನಿಮಗೆ? ಗುಡ್ ನೈಟ್. ಕ್ಯಾರಿ ಆನ್. ಇದು ಒಂದು ಪಕ್ಷಕ್ಕೆ ಸಂಬಂಧಿಸಿದ ವಿಷಯ ಅಲ್ಲ. ಇಂಥ ಒಬ್ಬ ಮನುಷ್ಯ ಹೀಗೆಲ್ಲ ಮಾಡಿದ್ರು ಅಂತ ನಿಮ್ಗೆ ಶಾಕ್ ಆಗಿದೆ, ತುಂಬಾ ಬೇಜಾರಾಗಿದೆ. ಆದ್ರೆ ನಾರಾಯಣ್ ಕೇವಲ ಒಂದು ಪಕ್ಷದ ಮನುಷ್ಯ ಅಲ್ಲ, ನಮಗೆಲ್ಲರಿಗೂ ಬೇಕಾದವರು. ಅನೇಕ ಸಂಘ ಸಂಸ್ಥೆ ಆಫೀಸ್ಗಳಲ್ಲಿ ಅಧಿಕಾರದಲ್ಲಿರೋರು. ಅನ್ಮಾತ್ರಕ್ಕೆ ನೋಡಮ್ಮ, ನೀನಿನ್ನೂ ಮಗು. ತಂದೆ ತಾಯಿಗಳ ವಿರುದ್ಧ ಪ್ರತಿಭಟಿಸೋದು ನಿಮ್ಮಂತವರ ಹ್ಯಾಬಿಟ್ ಆಗಿ ಹೋಗಿದೆ. ನಾನು ಮಾತ್ರ ಹಾಗೆ ವರ್ತಿಸೋಕ್ಕಾಗಲ್ಲ. ಅವ್ರು ನನ್ನ ತಂದೆ ಅಂತ ಹೇಳ್ತಿಲ್ಲ, ಒಂದು ಮುಗ್ಧ ಹುಡುಗಿನ ನಾಶ ಮಾಡಿದವ್ರು ಅಂತ ಹೇಳ್ತಾ ಇದ್ದೀನಿ. ನೀವು ಮಾತಾಡ್ತಿರೋದು ನೋಡಿದ್ರೆ ನೀವು ಅಂತವ್ರೆ ಅಂತ ಅನ್ಸುತ್ತೆ. ಕರಪ್ಟ್ ಆಸಸ್. ನೀನ್ ಹೇಳೋದು ಕತೆನೋ ಕಾದಂಬರಿನೋ ಒಂದು ಗೊತ್ತಾಗಲ್ಲ. ಅದಲ್ಲದೆ ನಾನೇನ್ ಮಾಡ್ಬೇಕು ಹೇಳು? ಕೇಸ್ ಹಾಕ್ಬೋದು, ಪ್ರತಿಭಟಿಸ್ಬೋದು, ಪತ್ರಿಕೆಗಳಲ್ಲಿ ಹೇಳಿಕೆ ಕೊಡ್ಬೋದು. ನಾವು ಪ್ರತಿಭಟನೆ ಮಾಡ್ಬೇಕಾದ್ರೆ ಇಡೀ ವೇಶ್ಯಾವೃತ್ತಿ ಮೇಲೆ ಪ್ರತಿಭಟನೆ ಮಾಡಬೇಕು. ಅದರ್ವೈಸ್ ಇಟ್ ಈಸ್ ಪಾಯಿಂಟ್ಲೆಸ್. ಅಲ್ಲದೆ ನಾರಾಯಣ್ ತುಂಬಾ ಒಳ್ಳೆ ಮನುಷ್ಯರು. ನಾನು ಅವ್ರ ಮಗಳು. ಅವ್ರು ಹೀಗೆಲ್ಲ ಮಾಡಿದ್ರು ಅಂತ ಹೇಳ್ತಾ ಇದ್ದೀನಿ, ಅವ್ರು ಒಳ್ಳೆ ಮನುಷ್ಯರಲ್ಲ ಅಂತ ಹೇಳ್ತಾ ಇದ್ದೀನಿ. ಅದ್ ಸರಿಯಮ್ಮ, ಹಾಗೆಲ್ಲ ಇಂಡಿವಿಜುವಲ್ ಕೇಸ್ ತಗೊಳಕ್ಕಾಗಲ್ಲ. ನಿಮ್ ತಂದೆ ನಮ್ಗೆ ಬಾಸ್ ಇರ್ಬೋದು, ಆದ್ರೆ ನಿಮ್ ಪ್ರೈವೇಟ್ ವಿಚಾರ. ನಮಗೂ ಅದಕ್ಕೂ ಯಾವ ಸಂಬಂಧವೂ ಇಲ್ಲ. ನಮ್ಮ ವರ್ಕರ್ಸ್ ಬಗ್ಗೆ ಏನಾದ್ರು ತೊಂದರೆ ಆದ್ರೆ ಪ್ರೊಟೆಸ್ಟ್ ಮಾಡೋದು ನಮ್ ಕೆಲಸ. ಆದ್ರೆ ಇದು ನಿಮ್ ಬಾಸ್ ಎಂತವ್ರು ಅನ್ನೋದನ್ನ ತೋರಿಸ್ತಾ ಇದೆ. ನಾರಾಯಣ್ ಹೀಗ್ ಮಾಡಿದನ್ ಸಹಿಸ್ತೀರಾ? ಹೀಗ್ ಸಹಿಸೋದು ನಿಮ್ ಮನುಷ್ಯತ್ವನಾ? ಅಷ್ಟಕ್ಕೆಲ್ಲ ಪ್ರೊಟೆಸ್ಟ್ ಮಾಡ್ತಾ ಹೋದ್ರೆ ಕೊನೆನೇ ಇಲ್ಲಮ್ಮ. ನಾ ಬರ್ತೇನೆ. ಹೌದು, ಸರೋಜ ಮಾತಾಡ್ತಿರೋದು. ಏನಮ್ಮ, ನೀವ್ ಯಾರು ಅಂತಲೇ ಗೊತ್ತಿಲ್ಲಲ್ಲಮ್ಮ. ಇಡಿಯಟ್. ನಾನ್ ನಾರಾಯಣ್ ಮಗಳು ಗೊತ್ತಾ? 2 ಗಂಟೆ ಮಟ್ಟಕ್ಕೆ ರೂಮ್ ಕೊಡ್ಲಿಕ್ಕೆ ಆಗೋದಿಲ್ಲ. ಕೀಪ್ ಯುವರ್ ಬ್ಲಡಿ ಮೌತ್ ಶಟ್. ದಿಸ್ ಇಸ್ ಟೂ ಮಚ್. ನನ್ನಂತ ಆನೆಸ್ಟ್ ಮನ್ನನ್ನ ಎಲ್ಲೂ ನೋಡಲಿಕ್ಕಿಲ್ಲ. ನಿನ್ ಯೋಗ್ಯತೆ, ನಿಮ್ಮ ಅಪ್ಪನ ಯೋಗ್ಯತೆ, ಎಲ್ಲಾ ಗಂಡಸ್ರ ಯೋಗ್ಯತೆನೂ ಗೊತ್ತು.
ಗಂಡಸರ ಬಗ್ಗೆ ಮಾತಾಡಬೇಡ. ನನ್ನಂತ ಗಂಡಸು ನಿನಗೆ ಎಲ್ಲೂ ಸಿಗ್ಲಿಕ್ಕಿಲ್ಲ. ಓ ಮೈ ಗಾಡ್, ಕೇಳಿ, ಇವನ್ ಮಹಾ ಗಂಡಸಂತೆ. The joke of the century. ಸರೋಜಾ, ಪ್ಲೀಸ್. ಬಿಲ್ ಕೊಡಿ. ಯಾಕೆ ನಗ್ತಾ ಇದೀಯಾ? ತಂದೆ ನಿನ್ ಹಾಗೇನೆ ಕಂತ್ರಿ. ವೈಸ್ ಪ್ರೆಸಿಡೆಂಟ್ ಆಫ್ ಕ್ಯೂ, ಪ್ರಜಾಪ್ರಭುತ್ವ ಪಾರ್ಟಿ ವೈಸ್ ಪ್ರೆಸಿಡೆಂಟ್. ಬಾಯ್ ಮುಚ್ಕೊಂಡು ತಪ್ಪಿರು. ಧೈರ್ಯ ಇದ್ರೆ ಫೋನ್ ಮಾಡಿ ಹೇಳು, ನಿನ್ನ ಮಗಳು ಹೀಗೆಲ್ಲ ಮಿಸ್ಬಿಹೇವ್ ಮಾಡೋದು ಅಂತ. ಕೀಪ್ ದ ಚೇಂಜ್. ನಂಗೆ ಪಾಲಿಟಿಕ್ಸ್ ಅಂದ್ರೆ ಗೊತ್ತಿಲ್ಲ, ಆದ್ರೂ ನಮ್ಮಪ್ಪನ ಪ್ರಜಾಪ್ರಭುತ್ವ ಪಾರ್ಟಿಲಿ ಆನೆಸ್ಟ್ ಅಂದ್ರೆ ನಾನೊಬ್ಳೆ ಗೊತ್ತಾ? ಅದ್ಯಾಕೆ ಹೀಗೆ ಮಾತಾಡ್ತೀಯಾ? ಆನೆಸ್ಟಿ ಗಿನೆಸ್ಟಿ ಎಲ್ಲ ಮುದುಕರ್ಗೆ ಮಾತ್ರ. ಏನ್ ಕಂತ್ರಿನಯ್ಯ ನೀನ್ ಹೀಗೆ ಹೇಳ್ಬೇಕಾದ್ರೆ? ಐ ಆಮ್ ಸಾರಿ. ನಮ್ಮಪ್ಪನ ಹಾಗೆ ನೀನು ಒಬ್ಬ ಹಣ ಇರೋ ಲಫಂಗ ಅಂತ ಗೊತ್ತು, ಆದ್ರೂ ಕೊನೆ ಪಕ್ಷ ಆನೆಸ್ಟ್ ಲಫಂಗ ಆಗಿರು. ಐ ಆಮ್ ಸಿಕ್ ಆಫ್ ಯು. ಡೋಂಟ್ ಲಾಫ್. ಕಮ್ ಆನ್, come on, let us go. Oh, my dear. Oh, come, my darling. Oh, dirty people. ಹಲೋ, ಏನ್ರಿ ಇದು? ಇದನ್ನ ಹೋಟ್ಲ ಎಂತದ್ರಿ ಇದು? ಇಲ್ಲ ಲೋಫರ್ ಸೇರ್ಕೊಂಡ್ಬಿಟ್ರೆ ಏನ್ರಿ ಇದು ಮಾಡ್ತಾ ಇದಾರೆ ಇಲ್ಲಿ? ಏನಾಗಿದೆ ನಿನ್ಗೆ? ಫೋನ್ ಯಾವುದೇ ಪಾಲಿಸಿ ರಿಯಲಿಸ್ಟಿಕ್ ಆಗಿರಬೇಕು ಮತ್ತು ನೈತಿಕವಾಗಿರಬೇಕು. ನೀವು ನಮ್ಮ ಪಾರ್ಟಿ ಟಿಕೆಟಿಗೆ 20,000 ರೂಪಾಯಿ ಕೊಡಬೇಕು. ಅದೇ ನನ್ನ ಜೇಬಿಗೆ ಹೋಗೋದಿಲ್ಲಪ್ಪ. ಅದು ಗೊತ್ತಲ್ಲ ಸರ್, ಆದ್ರೆ ನಾರಾಯಣ್ ಅವರ, ನಾನು ಟ್ರಿಗರ್ನಿಂದ ಮಾತಾಡ್ತಾ ಇರೋದು. ಇಲ್ಲಿ ತುಂಬಾ ಗಲಾಟೆ ಸರ್. ಏನ್ ಗಲಾಟೆ? ಈ ಗಲಾಟೆಯನ್ನು ಬಗೆಹರಿಸೋಕೆ ಇದನ್ನ ಪಂಚಾಯತ್ ಕಟ್ಟೆ ಕೆಟ್ಟೋತೇನ್ರಿ? ಹಾಳಾಗಿ ಹೋಗಿ. ಒಂದು ಪಾರ್ಟಿ ಟಿಕೆಟ್ಗೆ 20,000 ಅಂದ್ರೆ ತುಂಬಾ ಜಾಸ್ತಿ ಸರ್. ಏನ್ ಮಾತಾಡ್ತೀರಿ? 1 ಲಕ್ಷ ರೂಪಾಯಿ ಕೊಡ್ಲಿಕ್ಕೆ ತಯಾರಿದ್ರೆ ನೀವು 20,000 ಕೊಡ್ಲಿಕ್ಕೆ? ನಾರಾಯಣ್ ಸ್ಪೀಕಿಂಗ್. ಯಾರು? ನಾನು ಬಾಬು ಮಾತಾಡ್ತಿರೋದು. ರಮೇಶ್ ಬಾಬುನ? ಅದೇನ್ ಸರ್, ಟ್ರಿಗರ್ ಹೋಟ್ಲಲ್ಲಿ ಅದೇನೋ ಗಲಾಟೆ ಅಂತೆ. ಗಲಾಟೆ? ಡೋಂಟ್ ಸ್ಟೂಪಿಡ್. ನಮ್ಮ ಹೆಸರಲ್ಲಿ ಸರೋಜಾ ರೂಮ್ ತಗೊಂಡು. ಸರೋಜಾ? ಯಾವ ಸರೋಜಾ? ಮತ್ತೆ ಯಾವ ಸರೋಜಾ ಇರೋದು ಸಾಧ್ಯ ಸರ್? ರಮೇಶ್ ಬಾಬು ಹಿಯರ್. ಏನ್ ನಿಮ್ ಸೋದರತೆ ಬೀದಿ ಗಂಡಸ ಜೊತೆ ಹೋಟ್ಲಲ್ಲಿ ಇರೋದಂದ್ರೆ ಹಾಗೆ? ಏನು? ಏನಾಯ್ತು? ಹಲೋ, ಡೆಪ್ಯೂಟಿ ಸೆಕ್ರೆಟರಿ ಚಂದ್ರಶೇಖರ್ ಸ್ಪೀಕಿಂಗ್. ಏನ್ ಸ್ವಾಮಿ, ತಮ್ಮಕ್ಕ ರಾಜೇಂದ್ರ ಪ್ಯಾಲೇಸ್ ಹೋಟೆಲ್ನಲ್ಲಿ ಇದ್ದಾಳಂತೆ. ಯಾರು? ರಾಮಾದೇವಿ, ಡೆಪ್ಯೂಟಿ ಸೆಕ್ರೆಟರಿ ಚಂದ್ರಶೇಖರ್ ಹೆಂಡತಿ ಮಾತಾಡ್ತಿರೋದು. ಏನಂದ್ರಿ? ಹಲೋ ಹಲೋ ಹಲೋ.
ನಿನಗೇನಾಗಿದೆ? ನಿನಗೇನಾಗಿದೆ ಸರೋಜ? ನೀನು ಮದ್ರಾಸಿಂದ ಬಂದಮೇಲೆ ನನ್ನ ಹತ್ರ ಸರಿಯಾಗಿ ಮಾತು ಕೂಡ ಆಡಿಲ್ಲ. ಈ ವರ್ತನೆ ಎಲ್ಲರಲ್ಲೂ ಭಯ ಹುಟ್ಟಿಸಿದೆ. ಇದಕ್ಕೆ ಕಾರಣ ಏನು ಸರೋಜ? ಹೇಳು, ಪ್ಲೀಸ್ ಟೆಲ್ ಮೀ. ನಾನು ಹುಚ್ಚಿ ಥರ ಕಾಣ್ತೀನಲ್ಲ? ಯಾಕೆ ಮಾತಾಡ್ತೀಯ ಸರೋಜ? ನಿನಗೇನಾಗಿದೆ ಹೇಳು. ಜೀವನ ಎಷ್ಟು ಕ್ರೂರ ನಾಣಿ. ನನ್ನ ಗೆಳತಿಯ ಕತೆ, ನನ್ನ ಕತೆ. ಈ ವಾತಾವರಣದಲ್ಲಿ ಒಳ್ಳೆಯವರು ಪ್ರಾಮಾಣಿಕರು ಬದುಕದೇ ಕಷ್ಟ. ಏನಾಯ್ತು ಗೊತ್ತಾ? ಅಮ್ಮ, ನಮ್ಮ ಅರಮನೆ ನೋಡ್ಬೇಕು ನೋಡ್ಬೇಕು ಅಂತ ನಾನು ಕಾಣ ತಿಂತಿದ್ಲು ಅಂತ ಹೇಳಿದ್ನಲ್ಲ, ಇವಳೆ ನನ್ನ ಕ್ಲಾಸ್ಮೇಟ್ ಸರೋಜ. ಬಾರೆ. ಬಾಮ್ಮ. ಅಮ್ಮ, ನಂಗೆ ಅಮ್ಮನೇ ಇಲ್ಲಮ್ಮ. ಎಷ್ಟು ಚೆನ್ನಾಗಿದೆಯಮ್ಮ. ಬಾ ರಾಣಿ, ಅಲ್ಲಿ ಹೂದೆ ತಾವಮ್ಮ. ಸರೋಜ, ಮಾತಾಡ್ತೀರಾ? ಬರ್ತೀನಿ. ನಮ್ಮ ಮನೆಗೊಂದ್ಸಲ ಬಂದು ಎಣ್ಣೆ ನೀರು ಹಾಕಮ್ಮ. ನೀನ್ ತಾಯಿ ತಿರ್ಕೊಂಡು ಎಷ್ಟು ವರ್ಷ ಆಯ್ತು? ನಾನು ಬರೀ 5 ವರ್ಷದಳಾಗಿದ್ದೆ. ನನ್ನ ಗೆಳತಿ ರಾಣಿ ಮನೆಗೆ ನಾನು ಹೋಗಿದ್ದು ಅದೇ ಮೊದಲ ಸಲ. ಅಂಥ ಮನೆ, ಅಂಥ ಪ್ರೀತಿ, ಅಂಥ ಸರಳತೆ ಈ ನೆಲದ ಮೇಲೆ ಇರ್ಬೋದು ಅನ್ನೋದೇ ನನಗೆ ಗೊತ್ತಿರಲಿಲ್ಲ. ಜನರನ್ನ ಪ್ರೀತಿಸೋದು ತಪ್ಪು ನಾಣಿ. ಏನಾಯ್ತಮ್ಮ? ಹಾಗೆ ಆಗಬೇಕು, ಹಲ್ಲು ಮುರಿಬೇಕು. ಇನ್ನು ಬೆಚ್ಚಗಿದೆ, ಜ್ವರ ಬಿಟ್ಟಿಲ್ಲಮ್ಮ. ಇರ್ಲಿ ಬಿಡಮ್ಮ, ಕೇಳು. ಒಂದು ಊರಿನಲ್ಲಿ ಒಬ್ಬಳು ಹುಡುಗಿ ಇದ್ಲಂತೆ. ಆ ಹುಡುಗಿ ಒಬ್ಬ ರಾಜ್ಕುಮಾರ ಮದುವೆ ಮಾಡಿಕೊಂಡು 12 ಜನ ಮಕ್ಕಳು ಹೆತ್ಲಂತೆ. ಆ 12 ಜನ ರಾಜ್ಕುಮಾರರು 12 ಅರಮನೆಯಲ್ಲಿ ಸುಖವಾಗಿದ್ರಂತೆ. ಆ ಹುಡುಗಿ ಹೆಸರು ಸರೋಜಾ ಅಂತ. 12 ಜನನ? ಫ್ಯಾಮಿಲಿ ಪ್ಲಾನಿಂಗ್ ಡಿಪಾರ್ಟ್ಮೆಂಟ್ ಗಾನ್. ಅಮ್ಮ, ನನಗೂ ಒಂದು ಕತೆ ಹೇಳಮ್ಮ. ಒಂದೂರಿನಲ್ಲಿ ಒಂದು ತುಂಟು ಹುಡುಗಿ ಇದ್ಲಂತೆ. ಆ ಹುಡುಗಿ ತಾಯಿ ಹಪ್ಪಳ ಸಂಡಿಗೆ ಮಾಡ್ಕೊಂಡು ಜೀವನ ಮಾಡ್ತಾ ಇದ್ದಂತೆ. ಆ ಹುಡುಗಿ ಮದುವೆ ಆಗಿ 4 ಮಕ್ಕಳು ಆದಂತೆ. ಆ ಹುಡುಗಿ ಹೆಸರು ರಾಣಿ ಅಂತ. ಹೋಗಮ್ಮ, ನೀ ಬರೀ ಮೋಸ. ನಂಗೆ ಮಾತ್ರ 4 ಮಕ್ಳಾ? ಸರಿಮ್ಮ, ನಿನಗೆ 12 ಆಗ್ಲಿ, ನನಗೆ 0, ಸರಿನಾ? ಕೋಳಿಕೆ ರಂಗ, ನಾನು ಕೋಳಿಕೆ ರಂಗ, ನಾನು ಕೋಳಿಕೆ ರಂಗ. ಹುಟ್ಟಿದ್ದು ಒಡ್ರಳ್ಳಿ, ಬೆಳೆದದ್ದು ಬ್ಯಾಡ್ರಳ್ಳಿ, ನನ್ನಂತ ಒಳ್ಳೆಯವರೆಲ್ಲ ಕೋಳಿಕೆ ರಂಗ, ನಾನು ಕೋಳಿಕೆ ರಂಗ. ನಿಮ್ಮಂತ ಪೆದ್ರೆಲ್ಲ ಒದ್ರೆಲ್ಲ ಮಂಗ್ರೆಲ್ಲ, ನೀನು ಕೋಳಿಕೆ ರಂಗ, ನೀನು ಕೋಳಿಕೆ ರಂಗ. ನಿಮ್ಮಂತೋಳ್ ಮದ್ಮೇಲೆಲ್ಲ ನೀನು ಕೋಳಿಕೆ ಮಂಗ. ಪರವಾಗಿಲ್ಲ ರಾಣಿ, ಫಾರ್ಮಲ್ ಬರ್ತಾ ಇದೀಯಾ? ಯಾಕೆ ಹೀಗೆ ಬೇಜಾರಾಗಿ ನಿಂತೆ? ಯಾವಾಗ್ಲೂ ನಗ್ತಾ ಇದ್ದೋಳು. ಕೈ ಕೊಡಿಲಿ. ಇದು ಹಬ್ಬ ಮಾಡೋಣ ಅಂತಂತೆ, ಇದೇನ್ ಮಾಡೋಣ ಅಂತಂತೆ. ಗಂಡಿನಷ್ಟು ಕೆಟ್ಟು ಹೋಗಿದ್ರೆ ಇಲ್ಲಿ ಸಮಾಜ ಅನ್ನೋದೇ ಇರ್ತಿರಲಿಲ್ಲ. ದಟ್ಸ್ ಫುಲಿಶ್. ಗಂಡಿಗೊಂದು ನೀತಿ, ಹೆಣ್ಣಿಗೊಂದು ನೀತಿ. ಇದೇನ್ ಸರ್ 70 ವರ್ಷದ ಅಜ್ಜಿ ತರ ಮಾತಾಡ್ತೀರಾ? ಏ ಸರೋಜಾ, ಸುಮ್ಮನೆ. ನಾನು ಹೆಣ್ಣನ್ನ ಬೈತಾ ಇಲ್ಲ, ಹೊಗಳ್ತಾ ಇದ್ದೇನೆ. ಹೆಣ್ಣು ಒಳ್ಳೆಯವಳು, ಕೋಮಲೆ, ಪತಿವ್ರತೆ ಅಂತ ಹೇಳಿ ಹೇಳಿ ಅವಳನ್ನ ಮೋಸ ಮಾಡ್ತಾರೆ. ವಾಟ್ ಯು ಆರ್ ಟಾಕಿಂಗ್ ಇಸ್ ಬುಲ್ಶಿಟ್. ಬೇಜಾರಾಯ್ತಾ ಸರ್? ಇಲ್ಲ ಇಲ್ಲ, ನನಗೇನು ಬೇಜಾರಾಗಿಲ್ಲ. ನೀವು ತುಂಬಾ ಒಳ್ಳೆಯವರು ಅಂತ ಗೊತ್ತು. ಅವಳು ಒಳ್ಳೆಯವಳೆ, ಆದ್ರೆ ಸ್ವಲ್ಪ ಬಜಾರಿ ಅಷ್ಟೇ. ಒಳ್ಳೆ ಬಜಾರಿ. ನಿನ್ ತರ ಯಾಕೆಲ್ಲ ಹುಡುಗಿಯರಿರ್ಬಾರ್ದು? ನೀನು ಅಲ್ಲೇ ಕೂತಿದ್ರೆ ನೀನೇ ನವಿಲು ಕೋಗಿಲೆ ಗಿನಿ ಅಂತ ಹೋಗ್ತಾರೆ. ಬಾರೆ, ಈ ಶನಿ ನಮ್ಮನ್ನಂತೂ ಬಿಡಲ್ಲ. ಬಾ ಹೋಗೋಣ.
ಏನಮ್ಮ ಪದೇ ಪದೇ ಮನೆ ಬಂದು ಅಮ್ಮನ್ ಟ್ರೀಟ್ ಮಾಡು ಅಂತೀಯಲ್ಲ, ಹಣ ಇದ್ರೆ ಬಾ, ಇಲ್ಲ ಅಂದ್ರೆ ಹೋಗ್. ಇವತ್ತೊಂದಿನ ಸರ್, ಅಮ್ಮಂಗೆ ತುಂಬಾ ಜ್ವರ ಸುಡ್ತಾ ಇದೆ, ತಲೆ ಸುತ್ತ ಬಿದ್ಬಿಟ್ಟಿದ್ದಾರೆ. ಇಟ್ಸ್ ಇಂಪಾಸಿಬಲ್. ಏನೋ ಅಮ್ಮ ತುಂಬಾ ಸೀರಿಯಸ್ ಆಗಿದ್ಯಾ? ಯಾವನೇ ಅವ್ನು ಡಾಕ್ಟ್ರು? ನೋಡು, ಈಗ ಡಾಕ್ಟ್ರು ಚೇಂಜ್ ಮಾಡೋದು ಬೇಡ, ಒಂದ್ ಕೆಲಸ ಮಾಡು, ನಾನು ದುಡ್ಡು ಕೊಡ್ತೇನೆ, ದುಡ್ಡು ನಾ ಕೊಟ್ಬಿಟ್ಟು ಅವ್ರ ನಮ್ಮ ಮನೆ ಕರ್ಕೊಂಡ್ ಬಾ, ನಾನು ಹೋಗ್ಬಿಟ್ಟು ಅಮ್ಮನ ಹತ್ರ ಇರ್ತೇನೆ. ಹಾ ಏನಮ್ಮ ದುಡ್ಡು ಬೇಕಾ? ಹಾ ಡ್ಯಾಡಿ, ಅಮ್ಮಂಗೆ ತುಂಬಾ ಸೀರಿಯಸ್ ಆಗಿದೆ ಅಂತೆ. ತಗೋ, ಬೇಗ ಹೋಗ್ಬಾ. ಬರ್ತೀಯಾ ಈ ಕಡೆ? ಇಲ್ಲ ಈ ಕಡೆ. ಐ ಆಮ್ ಸಾರಿ. ಅಮ್ಮ, ಇವತ್ತು ಬೇಡ ಅಮ್ಮ. ಇಸ್ಕೊಳ್ಳೆ, ಎಣ್ಣೆ ಹಾಕ್ತೀನಿ, ಇಸ್ಕೊಳ್ಳೆ, ಮಾಡಿ. ಮತ್ತೆ ಇಸ್ಕೊಳ್ಳೆ. ಬೇಡ ಬೇಡ ಅಮ್ಮ, ಸುಮ್ಮನಿರು. ನಂಗೆ ಬೇಡ, ಬಿಟ್ಬಿಡಮ್ಮ, ಬೇಡ ಬೇಡಮ್ಮ. ಯಾಕೆ ಘಟ ಮಾಡ್ತಿ? ಒಬ್ಳೇ ಇದ್ದು ಏನ್ ಮಾಡ್ತಿ? ಬೇಸರ ಪಟ್ಕೋಬೇಡ, ಮತ್ತೆ ಕೇಳ್ತಾ ಇದ್ದೀನಿ. ನನಗಿರಳು ಒಬ್ಳೆ ಮಗಳು, ನಮಗೇನ್ ನೀನ್ ಭಾರ ಆಗೋದಿಲ್ಲ. ಯಾಕೆ ಭೂತ ಹಿಡ್ದಾಗ ಕೂತಿದ್ಯಾ? ನಾನು ಹೇಳ್ತಿರೋದು ಕೇಳಿಸಿದ್ಯಾ? ನನ್ಗೇನು ತೋಚ್ತಾ ಇಲ್ಲ ಸರೋಜಾ. ಅದಕ್ಕೆ ಹೇಳ್ತಾ ಇರೋದು, ನಡಿ ಹೋಗೋಣ ಬಾ. ಕೂತ್ಕೋ ಬಾ. ನಂಜುಂಡಿ, ಕಾಫಿ ಮಾಡೋ. ಏನು ಏನು ಯೋಚಿಸ್ತಿದ್ಯಮ್ಮ? ಒಳಗಡೆ ಬಾ ಬಾ. ಸರೋಜಾ, ಕಾಫಿ ಕೊಡ್ಲಮ್ಮ? ನೋಡಮ್ಮ, ಇವನೇ ನಮ್ ನಂಜುಂಡಿ. ಇವನ್ ಎಲ್ಲಿ ಹುಡ್ತಾ ಹೇಗ್ ಹುಡ್ತಾ ಒಂದು ಯಾರಿಗೂ ಗೊತ್ತಿಲ್ಲ. ತುಂಬಾ ಒಳ್ಳೆಯವನು. ಇವನ್ ಮೇಲೆ ನನ್ನ ಪುಟಾಣಿ ಹಾಡ್ ಕಟ್ಟಿದ್ದೀನಿ ಗೊತ್ತಾ? ಯಾಕೋ ಮದುಮಗನ್ ತರ ತಲೆ ತಗ್ಗಿಸ್ಕೊಂಡಿದ್ಯಾ? ಎತ್ತ ತಲೆನಾ? ಓ ಬಸಂತಿ ತಂಬೂರಿ ತಂತಿ ನಂಜುಂಡನ್ ಹೆಂಡತಿ ಬಾಣಂತಿ. ವಾಟ್? By how many words? Oh, excellent, I say.
ಇನ್ನು ಶುರುವಾಯ್ತು ನೋಡಿ ಅವ್ರ ಡೌನ್ ಫಾಲ್. Ask our party to celebrate. I am going today evening. You care? Yes, fine. Thank you. ಏನ್ ಹೀಗೆ ಬರ್ತಾ ಇದ್ಯಾ? ಏನಾಯ್ತು ರಾಣಿ? ಯಾಕೆ ಹೆದರ್ಕೊಂಡ್ಬಿಟ್ಯಾ? ನನಗೆ ಎಷ್ಟೊಂದು ಬಟ್ಟೆ ಇದೆ, ನಾನು ಹಾಕೊಳ್ಳೋದೇ ಇಲ್ಲ. ಇದು ಮಿಡಿ, ಇದು ತಂದಾಗ್ಲಿಂದ ನಾನು ಹಾಕೊಂಡೇ ಇಲ್ಲ ಗೊತ್ತಾ? ನೀನ್ ಹಾಕು. ಇದನ್ನ ಇಟ್ಕೊಂಡು ಗಾಡಿ ಹೊಡಿಬೋದಲ್ಲೇ? ಜೊತೆಗೆ ನಿನ್ ಗಂಡ ಪಂಚೆ ಉಟ್ಕೊಂಡು ನೀನ್ ಈ ಪಾಂಚ ಹಾಕೊಂಡ್ರೆ ಮಜಾ ಬರುತ್ತೆ. ವಿನೋದ್ ಖನ್ನಾ ಕ್ಯಾತ್ನಳ್ಳಿ ಬೀರಕ್ಕನ್ ಮದುವೆ ಆದಾಗಿರುತ್ತೆ. ನನ್ ಬಟ್ಟೆ ಹಾಕೊಳಕ್ ಮುಂಚೆ 50 ಐಸ್ ಕ್ರೀಮ್, 100 ಮಸಾಲೆ ದೋಸೆ, 1000 ಕಡುಬು ತಿಂದ್ರೆ ಮಾತ್ರ ಸಾಧ್ಯ. ನನಗನ್ಸುತ್ತೆ ಈವ್ನಿಂಗ್ ಸರಿ ಆಗ್ಬೋದು ಅಂತ. ನಾನು 5 ವರ್ಷದಿಂದ ಇದನ್ನ ಹಾಕೊಂಡೇ ಇಲ್ಲ. ಬರ್ತಾನೆ. ಬಾ. ಯಾಕೆ ಹೆದರ್ಕೊಂಡು ಸಾಯ್ತಿ? ಬಾ ರಾಣಿ ಬಾ. ಯು ಲುಕ್ ಮಾರ್ವೆಲಸ್. ಬಾ. ಕೂತ್ಕೊಳ್ಳೆ. ರಾಣಿ ಎಲ್ಲಮ್ಮ? ರಾಣಿ ಎಲ್ಲಿ? ಬರ್ತಾನೆ. ಬಾರೆ. ಯಾಕೆ ಹೆದರ್ಕೊಂಡು ಸಾಯ್ತಿ? ಬಾ ರಾಣಿ ಬಾ. ಯು ಲುಕ್ ಮಾರ್ವೆಲಸ್. ಬಾ. ಕೂತ್ಕೋ ಬಾ. ಕೂತ್ಕೊಳ್ಳೆ. ಏನಮ್ಮ ಇಷ್ಟು ಸಂಕೋಚ ಪಟ್ರೆ ಹೇಗಮ್ಮ? ನೀನು ಯಾವುದೇ ಫೀಲ್ಡ್ನಲ್ಲಿ ಗೆಟನ್ ಆಗಬೇಕಾದ್ರೂ ಲಜ್ಜೆ ಬಿಡಬೇಕು. ಸುಮ್ಮನಿರಪ್ಪ. ಅವಳಿಗೆ ನೀನ್ ಸಂಕೋಚ ಪಡ್ಬೇಡ ಅಂತ ಹೇಳಿ ಹೇಳಿ ಅವಳ ಸಂಕೋಚ ಜಾಸ್ತಿ ಆಗ್ತಾ ಇದೆ. ಬೇರೆ ವಿಷಯ ಏನಾದಿದ್ರೆ ಹೇಳಿ. ನೀವಿಬ್ರು ಫಸ್ಟ್ ಬಿ ಎ ಅಲ್ವಾ? ಮೈ ಗಾಡ್, ಏನಪ್ಪ ನಿನ್ನ ಮಗಳು ಕ್ಲಾಸ್ ಕೂಡ ಗೊತ್ತಿಲ್ವಲ್ಲ? ಸೆಕೆಂಡ್ ಬಿ ಎ ಅಲ್ವಾ? ಹೌದಾ? ಹೋಗ್ಲಿ ಬಿಡು. ನಿಮ್ಮ ಆಫೀಸು ಪಾರ್ಟಿ ವಿಷಯ ಏನಾದಿದ್ರೆ ಹೇಳು. ಅದೆಲ್ಲ ನಿನಗೇನು ಗೊತ್ತಾಗುತ್ತೆ? ಯಾಕೆ ಗೊತ್ತಾಗಲ್ಲ? ಎಲ್ಲ ಗೊತ್ತಾಗುತ್ತೆ. ಹೀಗೆ ಹೇಳಿ ಹೇಳಿ ಕೊನೆಗೂ ಅಮ್ಮ ಏನೇನು ಗೊತ್ತಿಲ್ಲ ಸತ್ತೋದ್ಲು. ನೆನ್ಪಿದೆ ತಾನೇ? ನೀವು ಸಬ್ ಇನ್ಸ್ಪೆಕ್ಟರ್ ಅಂತಾನೆ ಎಲ್ಲರ ಹತ್ರ ಹೇಳ್ತಿದ್ಲು. ನಾನು ಮದುವೆ ಆದಾಗ ಸಬ್ ಇನ್ಸ್ಪೆಕ್ಟರ್ ಆಗಿದ್ದೆ, ಅದಕ್ಕೆ. ಈಗ ಅದನ್ನೆಲ್ಲ ನೆನಪಿಸ್ಬೇಡ. ಮಹಾ ಸಬ್ ಇನ್ಸ್ಪೆಕ್ಟರ್ ಅನ್ನೋ ಹಾಗೆ ತಲಹರಟೆ ಮಾಡಬೇಡ. ಯಾಕೆ ತಿಂಡಿನೇ ತಿಂತಾ ಇಲ್ಲ? ನೀನ್ ತಿಂದಿದ್ರೆ ಸತ್ತೋರ್ ಎದ್ದು ಬರ್ತಾರಾ? ತಿನ್ನು, ತಿಂಡಿ ತಿನ್ನು. ನೀನ್ ತಿಂದೇ ಇದ್ರೆ ನಾನು ತಿನ್ನಲ್ಲ. ಹಾ, ಎಲ್ಲಿ ಹೋದೆಯೇ? ಬಾರೆ ಇಲ್ಲಿ. ಅದ್ಯಾಕೆ ಕೂಗ್ತೀರಿ? ಬಂದೇ ಇರಿ. ಏನೋ ನಂಬ್ಕೊಂಡು ಏನೋ ಆಯ್ತು ಅಂತಾರಲ್ಲ, ಹಾಗಾಯ್ತು ನಿಮ್ಮನ್ನ ನಂಬಿ. ಒಂದಿನ ಬರ್ತೀರಿ, 1 ವಾರ ನಾಪತ್ತೆ. ನಾನು ಹೇಗಿದ್ದೀನಿ ಏನು ಒಂದು ಬೇಡ ನಿಮ್ಗೆ. 3 ಸೈಟ್ಗೆ ಅಪ್ಲೈ ಮಾಡಿದ್ದೆ, ಒಂದೇ ಒಂದು ಕೊಡ್ಸಿದ್ರಿ. ಸಾಕು ನಿನ್ ರಗಳೆ. ಇಲ್ಲಿ ಕೆಳಗಡೆ ಒತ್ತೆ. ಅಲ್ಲಿ
ನಾ ಹೇಳೋದು ಕೇಳಿಸ್ತಾ ಇದ್ಯಾ? ಈ ಸಲ ಡೆವಲಪ್ಮೆಂಟ್ ಆಫೀಸ್ ಚೇರ್ಮನ್ ಆದ್ರೆ 2 ನೆಕ್ಲೆಸ್ ಕೊಡಿಸ್ತೀನಿ ಇಂದಿದ್ರಿ. ಏನ್ ಬೇಕಾದ್ರೂ 2 ಬೇಕು. ಒಳ್ಳೆ ದರಿದ್ರ ಹೆಂಗಸು ಕಡೆ. ತಮಗ್ ಮಾತ್ರ ನಮ್ಮಂತ 4 ಜನ ಬೇಕೇನೋ ಹೆಸರಿಗೆ. ನಿನಗ್ ಬುದ್ಧಿ ಗಿದ್ದಿ ಇಲ್ವೇನೆ? ಒಳ್ಳೆ ಕಾಡ್ ಪ್ರಾಣಿ ತರ ಆಡ್ತೀಯ. ನಾನಲ್ಲ ಕಾಡ್ ಪ್ರಾಣಿ, ನೀವು. ನಿಮ್ಮನ್ನು ಕಂಡಾಗೋದಿಲ್ಲ ನನಗೆ. ನೀವು ಇಲ್ಲಿ ಬರ್ಬೇಡಿ. ರಾಜಿ ರಾಜಿ ಹೋಗ್ರಿ, ನೀವು ತುಂಬಾ ಕೆಟ್ಟವರು. ಎಲ್ರೂ ಹಾಗೆ ಹೇಳ್ತಾರೆ. ಬರ್ಲಾ? ಅಯ್ಯೋ, ನಿಜವಾಗ್ಲೂ ಹೋಗ್ತಾ ಇದ್ದೀರಾ? ಹೋಗು ಅಂತ ಯಾಕಂದೆ? ನಾನು ಹೋಗುವ ತಕ್ಷಣ ಯಾವತ್ತೂ ಹೋಗ್ತಾ ಇರ್ಲಿಲ್ಲ. ಎಂದೂ ಹೋಗಿರ್ಲಿಲ್ಲ, ಆದ್ರೆ ಇವತ್ತು ಹೋಗ್ತಾ ಇದ್ದಾನೆ. ಬರ್ಲಾ? ಮನೇಲಿ ಯಾರಾದ್ರೂ ಬಂದಿದ್ದಾರೇನು? ಇಲ್ಲ ಸಲ್ಲ ತರಲೆ ಮಾತಾಡ್ಬೇಡ. ಬರ್ತೇನೆ. ರಾಣಿ, ಯಾಕೆ ಅಳ್ತಾ ಇದೆಯಾ? ಏನಾಯ್ತು ಹೇಳಮ್ಮ, ಏನಾಯ್ತು? ಯಾಕೆ ಅಳ್ತಿದೀಯಾ? ಓ, ಏನಾಗಿದೆ ನಿನಗೆ? ಯಾಕೆ ಹುಚ್ಚುಚ್ಚಾಗಾಡ್ತಿ? ಏನಾಗಿದೆ ಅಂತ ಹೇಳ್ಬೇಕಾದವ್ರು ನೀವು. ಅಳೋದಕ್ಕೇನಿದೆ? People will be shocked if you talk like that.
ನಿಮ್ಮಂತ ದೊಡ್ಡ ಮನುಷ್ಯರೇ ಹೀಗೆ ಹೇಳ್ಬೇಕಾದ್ರೆ ನನ್ನಂತ ಬಡಪಾಯಿಗಳು ಏನ್ ನಿನ್ನತ್ತವ್ರು ಹೇಳ್ಬೇಕಾಯ್ತು? ನಾನ್ ಹೇಳ್ಬೇಕಾಯ್ತು. ಹುಡುಗಿಯರು ಇದ್ದಕ್ಕಿದ್ದ ಹಾಗೆ ಮಾಯವಾಗ್ತಿದ್ದಾರೆ. ಮರ್ಯಾದಸ್ಥ ಹೆಂಗಸರು ಒಪ್ಪತ್ತಿರೋ ಊಟಕ್ಕಾಗಿ ಮಾನ ಮಾಡ್ಕೊಳ್ತಿದ್ದಾರೆ. ನೀನ್ ಒಂದ್ ಮಾತು ನನ್ಗೆ ಅರ್ಥವಾಗ್ತಿಲ್ಲ. ಕೆಲವು ಸಂಗತಿಗಳು ಅರ್ಥವಾಗ್ಬೇಕಾದ್ರೆ ಹಲವು ಬಗೆಯ ವಿದ್ಯಾಭ್ಯಾಸ ಬೇಕಾಗುತ್ತೆ ಡ್ಯಾಡಿ. ನನಗೆ ವಿದ್ಯಾಭ್ಯಾಸ ಹೇಳ್ಕೊಡ್ಬೇಡ. ನೀನು ನಿನ್ನ ಸ್ನೇಹಿತರನ್ನು ಒಂದೇ ಒಂದು ಕ್ಷಣದಲ್ಲಿ ನಾಶ ಮಾಡ್ಬೇಕು. ನಾಶದ ಮಾತಾಡೋ ಜನರು ದೇಶ ಸೇವೆ ಮಾಡಕ್ ಹೊರಟಿದ್ದಾರೆ. ನನಗೆ ಸಿಟ್ಟು ಬಸ್ಬೇಡ. ಅಂತ ಒಬ್ಬ ಮನುಷ್ಯ ಈಗಾಗ್ಲೇ 6 ಜನ ಹೆಣ್ಮಕ್ಳನ್ನ ತಿಂದಾಕ್ಬಿಟ್ಟ. ಅವರಾಗಿ ಕೆಲಸ ಸಹಾಯ ಕೇಳ್ಕೊಂಡು ಬಂದ್ರೆ ನಾನೇನ್ ಮಾಡ್ಲಿ? ಬಂದ್ ಕೂಡ್ಲೆ ಅವರ ದೇಹದ ಮಾರಾಟ ಶುರುವಾಯ್ತು. ನೀನ್ ನನ್ನ ಮಗಳ ತರಹ ಮಾತಾಡ್ತಿಲ್ಲ. ನಾನೇನು ಅಂತ ನಿನಗಿನ್ನೂ ಗೊತ್ತಿಲ್ಲ. ನಮ್ಮಮ್ಮ ಎಷ್ಟು ಒಳ್ಳೆಯವಳಾಗಿದ್ಲು ಡ್ಯಾಡಿ. ಒಬ್ಬಮ್ಮ ನನಗೆ ಸ್ನಾನ ಮಾಡಿಸ್ತಾ ಇದ್ಲು, ಒಬ್ಬಮ್ಮ ನಂಗೆ ಹೂ ಮುಡಿಸ್ತಾ ಇದ್ಲು. ಈಗ ತೆಪ್ಪ ಮಲಕು. ಬೆಳಗ್ಗೆ ಡಾಕ್ಟರ್ ಬರ್ತಾರೆ. ರಾಣಿ ಊರಿಗೆ ಹೋದ್ಲು. ಅವಾಗ್ಲಿಂದ ಈ ರೀತಿಯಾಗಿ ಆಡ್ತಾ ಇದ್ದಾರೆ. ಓ ಐ ಸಿ. ನಿಮ್ಮ ಮಗಳ ಕೇಸ್ ಹಿಸ್ಟ್ರಿ ಪೂರ್ತಿ ನೋಡಿದ ಮೇಲೆ ನನಗನ್ಸುತ್ತೆ ಈಕೆ ಕೊಂಚ ಕಾಲ ಮದ್ರಾಸ್ ಅಥವಾ ಮುಂಬೈಲಿ ಇದ್ರೆ ವಾಸಿ ಅಂತ. ವಾತಾವರಣ ಕಂಪ್ಲೀಟ್ ಚೇಂಜ್ ಆಗಬೇಕು. ನೀವೇ ಹೇಳಿ ಡಾಕ್ಟರ್. ತುಂಬಾ ಹಟ್ಮಾರಿ ಇವಳು. ನಂಗೆ ರಾಣಿ ಬೇಕು. ರಾಣಿ ಸೇಫ್ ಆಗಿದ್ದಾಳೆ. ರಾಣಿ ಸೇಫ್ ಆಗಿದ್ದಾಳ? ಮತ್ತೆ ಯಾಕೆ ಅವಳನ್ನ ಕರ್ಕೊಂಡ್ಬರ್ಲಿಲ್ಲ? ನಿಮ್ ಶಾಕ್ ಹೋಗ್ಲಿ ಮೊದಲು. ನೀವು ಇಲ್ಲಿಂದ ಹೊರಡಿ. ರಾಣಿ ಎಷ್ಟು ಒಳ್ಳೆಯವಳು ಡಾಕ್ಟರ್. ಅವರಮ್ಮ ನನ್ನನ್ನ ಅದೆಷ್ಟು ಪ್ರೀತಿ ಮಾಡ್ತಾ ಇದ್ರು. ಒಳ್ಳೆಯವ್ರಿಗೆ ಯಾಕೆ ಇಷ್ಟ ಅನ್ಯಾಯ ಆಗ್ತಿದೆ ಡಾಕ್ಟರ್? ಮುಂದೇನಾಯ್ತು ಹೇಳು ಸರೋಜ. ರಾಣಿ ಇವತ್ತಿಷ್ಟೇ ಹೇಳೋದು. ನಿನಗೆ ಈ ಬಗ್ಗೆ ಏನನ್ಸುತ್ತೆ ನಾಣಿ? ನಾನೇನೋ ಬೇಕಾದಷ್ಟು ಜನರ ಜೊತೆ ಮಾತಾಡಿದ್ದೀನಿ. ಹಣ ಹಾಗೂ ಅಧಿಕಾರದ ದೊಡ್ಡ ಗೋಡೆನೇ ನನ್ನ ಕಣ್ಮುಂದೆ ನಿಂತ ಹಾಗಿದೆ. ಒಬ್ಬ ಬಡ ಹುಡುಗಿಗಾದ ಅನ್ಯಾಯ ಇವ್ರಿಗೆಲ್ಲ ತುಂಬಾ ನ್ಯಾಚುರಲ್ ಅನ್ಸುತ್ತಾರೆ ಇದೆ. ನನಗೂ ಎಂಥದ್ದು ತೋಚ್ತಿಲ್ಲ ಸರೋಜ. ನನಗೆ ಕೆಲಸ ಇಲ್ಲದೆ ಎಷ್ಟು ವರ್ಷ ಆಯ್ತು ಅಂತ ತಿಳಿದಿದೆ. ಎಲ್ಲದನ್ನು ಬಾಂಬ್ ಹಾಕಿ ಎಕ್ಸ್ಪ್ಲೋಡ್ ಮಾಡಬೇಕು ಅನ್ಸುತ್ತೆ. ಆದ್ರೆ ಅದು ಆತ್ಮಹತ್ಯೆ ಕೂಡ ಅಲ್ವಾ? ನಾನೀಚೆಗೆ ಮಾಡ್ತಿರೋ ಎಲ್ಲ ಕೆಲಸಕ್ಕೂ ಆತ್ಮಹತ್ಯೆಯ ಗುಣ ಬರ್ತಿದೆ. ನನಗೆ ಸಾವು ಕಂಡ ಹೆದರಿಕೆನೇ ಆಗ್ತಿಲ್ಲ. ಐ ವಿಲ್ ಡೈ ಸಿಂಪ್ಲಿ ಶೌಟಿಂಗ್ ಅಟ್ ಲೋಫರ್ಸ್. कितना मुश्किल है तौबा इसको समझाना कि धीरे धीरे दिल बेकरार होता है, होते 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 प्यार होता है. Nonsense! What is that? ಕಾಲಕ್ಕೆ ತಕ್ಕಂತೆ ನಡೆಯಬೇಕು ಎಂದು
ನಾರಾಯಣ್. ಕತ್ತೆ ಮಣ್ಣು ಬೀಗ ಯಾಕೆ ಹಾಕಿದ್ದೆ? ಬೀಗಕ್ಕೆ ಕೊಡು. ಕೊಡಲ್ಲ ನಾನು. ಕೊಡ್ತಿಲ್ಲ. ಬಿಟ್ಬಿಡಿ ನನ್ನ, ನಾನು ಕೊಡಲ್ಲ, 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 ಕೊಡಲ್ಲ. ನಾನು ಕೊಡಲ್ಲ. ಅಯ್ಯೋ, ನಾನು ಬಿಟ್ಬಿಡಿ ನನ್ನ, ನಾನು ಕೊಡಲ್ಲ. ನಿಂಗೆ ಯಾಕೆ ಬಿಟ್ಬಿಡಿ ಇವಳ? ನನ್ನನ್ನು ಬೆಂಕಿ ಹಾಕ್ಸುಟ್ರೆ ನಿಮ್ ಯಾವ ಪಾಪನೂ ನಿವಾರಣೆ ಆಗೋಲ್ಲ. ಆದ್ರಿಂದ ನಿಮಗೆ ತೊಂದರೆನೇ ಹೆಚ್ಚಾಗುತ್ತೆ. ಏನ್ ತೊಂದರೆ ಜಾಸ್ತಿ ಆಗುತ್ತೆ? ನಾನ್ ನೋಡ್ತೀನಿ. ನಾವೇನ್ ಮಾಡಿದ್ದೇವೆ? ನಿನ್ನೆ ಪೊಲೀಸ್ ಕೆಲಸ ನಮ್ಮ ಪಾರ್ಟಿ ಹಾಳಾಗ್ತಿದೆ. ನನಗೆ ಕೆಟ್ಟ ಹೆಸರು ಬರ್ತಾ ಇದೆ. ನಿನಗೆ ಯಾವಾಗ ಬುದ್ಧಿ ಬರೋದು? ನನಗೆ ಬುದ್ಧಿ ಬರೋದು ತಾವು ಕಟ್ಟಿದ ಪಾಪದ ಕೋಟೆ ಒಡೆದಾಗ. ಎಂಥ ಪಾಪದ ಕೋಟೆ? ತಮ್ಮ ಪಾರ್ಟಿ, ತಮ್ಮ ಆಡಳಿತ, ತಮ್ಮ ಪೊಲೀಸು, ತಮ್ಮ ಕಾಮಕ್ರೀಡೆಗಳು, ತಮ್ಮ ಸಂಭ್ರಮ. ಈ ಕೋಟೆಯಲ್ಲಿ ರಾಣಿ ಅಂತ ಬಡವರಿರೋದು ತಮ್ಮ ಹುಡುಗಾಟಕ್ಕೆ ಬಲಿಪಶುಗಳಾಗೋದಕ್ಕೆ. ಅವಳು ಕಾಯಿಲೆಯಿಂದ ಸತ್ತರೆ ನಾನೇನು ಮಾಡ್ಲಿ? ಕಾಯಿಲೆಗೆ ಇನ್ನೊಂದು ಹೆಸರು ನಾರಾಯಣ್, ರಾಜಶೇಖರ್, ಪೀಟರ್, ರಾಮಪ್ಪ. ಅವ್ರ ಫೋನು, ಅವ್ರ ಕಾರು, ಅವ್ರ ಬಂಗಲೆ, ಅವ್ರ ನೀನು ಕಾರ್ನಲ್ಲಿ ಓಡಾಡ್ತೀಯ, ಅಟ್ಟಹಾಸದಿಂದ ಮೆರಿತೀಯ. ಯಾಕೆ ಗೊತ್ತಾ? ನೀವ್ ಇನ್ನೊಬ್ರಿಗೆ ಕೊಡೋ ಕಾಯಿಲೆ ನಿಮ್ ಮಗಳಿಗೆ ತಾಗಿದ್ರೆ ಹೇಗಿರುತ್ತೆ ಅಂತ ತೋರ್ಸೋದಕ್ಕೆ. ಯು ಆರ್ ಮ್ಯಾಡ್. ಹಾ, ಡಾಕ್ಟರ್ ಜೊತೆ ಪಿತೂರಿ ಮಾಡಿ ನನ್ನನ್ನು ಮೆಡ್ರಾಸಿಗೆ ಕಳಿಸಿದ್ರಿ. ನಿಮ್ ಪ್ರಕಾರ ಹುಚ್ಚಿ ಆದ ನನಗೆ ರಾಣಿಯಿಂದ ಡೈರಿ ಬಂತು. ನಜೀರ್ ಅವ್ರ ಕಥೆನ ಪೂರ್ತಿ ಮಾಡ್ದ. ನೀನ್ ಸುಳ್ಳಿನ ಕಂತೆ ಕೇಳೋಕ್ ನನಗಿಷ್ಟವಿಲ್ಲ. ನೀವು ತಿಳ್ಕೊಂಡಿರೋ ಸತ್ಯಕ್ಕೆ ರಾಣಿ ನಿಜವಾಗಿ ಅನುಭವಿಸಿದ ಸತ್ಯ ಹೋಲಿಸ್ಬೋದಲ್ಲ? ಒಲುಮೆಯ ಸರೋಜ, ತುಂಬಾ ಕಷ್ಟಪಟ್ಟು ಈ ದೀರ್ಘ ನೆನಪುಗಳನ್ನು ನಿನಗೆ ತಲುಪಿಸುತ್ತಿದ್ದೇನೆ. ಇಡೀ ರಾತ್ರಿ ಬೈಗೊಂಡು ಗಿಡಗಳ ಮಧ್ಯೆ ಓದ್ತಿದ್ದ ನಾನು ರಸ್ತೆಗೆ ಬಂದೆ. ರಸ್ತೆಗಳಲ್ಲಿ ಜನ ಏನೂ ಆಗದೇ ಇರೋ ರೀತಿಯಲ್ಲಿ ನಡೆದಾಡ್ತಾ ಇದ್ರು. ನನ್ನ ಮನಸ್ಸು ಸ್ಫೋಟಗೊಂಡಂತಿತ್ತು. ತಮ್ಮ ವಿಚಿತ್ರ ಕ್ರಿಯೆಗಳಲ್ಲಿ ತೊಡಗಿದ ಜನ ನನ್ನ ಮತ್ತು ಜಗತ್ತಿನ ನಡುವಿನ ಕಂದರನ್ನು ವಿಶಾಲಗೊಳಿಸಿದ್ರು. ಏನಮ್ಮ ಹುಡುಗಿ ಬೆಳಗ್ಗೆ ಮುಂದೆ ಬಂದು ನಿಂತ್ಕೊಂಡ್ಬಿಟ್ಟಲ್ಲ, ವಾಕಿಂಗಾ? ಹೋಗು. ಏನಯ್ಯ ಹೀರೋ? ಅಯ್ಯೋ ರಾಮ. ಸಾರಿ ಸರ್. ಏನ್ ಸಾರಿ? ಒಂದ್ ನಂಗ ನೋಡಿದ ತಕ್ಷಣ ಹೀಗೆ ಆಕ್ಷನ್ ಎಲ್ಲ ಮರ್ತ್ಬಿಟ್ಟಲ್ಲ. ನಿನ್ನ ಹೋಗಿ ಸೂರ್ಯನ ಸವಾಲ್ ಚಿತ್ರ ಸೆಲೆಕ್ಟ್ ಮಾಡಿದ್ನಲ್ಲ ಹೀರೋ ಆಗಿ, ನನ್ ಕರ್ಮ. ರಾಮಚಂದ್ರ, ಟೇಕ್ ಒನ್ ಮೋರ್ ಶಾಟ್. ನೀವು ಸಿಂಪಲ್ ಮಿಸ್ಟೇಕ್ ಮಾಡ್ತೀರಿ. ಒಂದ್ಸಲ ಆನ್ ದ ಒನ್ ಹ್ಯಾಂಡ್ ಬರೆದ್ರೆ ಅದೇ ವಾಕ್ಯದಲ್ಲಿ ಆನ್ ದ ಅದರ್ ಹ್ಯಾಂಡ್ ಇರಲೇಬೇಕು. ಫಾರ್ ಎಕ್ಸಾಂಪಲ್, ಆನ್ ದ ಒನ್ ಹ್ಯಾಂಡ್ ours is a country of culture. On the other hand, it's a country of disparity. Simple. ಬಾ, ನೀವು ಒಂದು 5 ನಿಮಿಷ ಬಿಟ್ಟು ಬರ್ತೀರಾ ಓಕೆ ಪ್ಲೀಸ್? ಸರ್. ಕೂತ್ಕೋ. ಏನಾಯ್ತು ರಾಣಿ, ಹೇಳು. ನಿಮಗೆ ಇವರು ಯಾರು? ಏನು? ಏನೂ ಇಲ್ಲ ಸರ್. ಯಾಕಂತೆ ಜನ ನೋಡಿದ್ರೆ ಏನಂತಾರೆ? ನನಗೆ ಗೊತ್ತು, ಈ ತಾಯಿ ತೀರ್ಕೊಂಡ ಮೇಲೆ ನಿಂಗೆ ತುಂಬಾ ಬೇಸರವಾಗಿದೆ. ನಾನು ನೀನೇನಾದ್ರೂ ಸಹಾಯ ಬೇಕಾದ್ರೆ ಬಂದು ಕೇಳು. ನಾನು ಇವತ್ತು ಊರಿಗೆ ಹೋಗ್ತಾ ಇದ್ದೇನೆ, ಬೇಗ ಬರ್ತೇನೆ. ಊರಿಗೆ ಹೋಗ್ತೀರಾ? ಯಾಕೆ? ಬೇಗ ಬರ್ತೀರಾ?
ರಾಣಿ, ನನಗೆ ವ್ಯಸನ ಆಗುತ್ತೆ. ನಾರಾಯಣ್ ಬಗ್ಗೆ ಹೀಗೆ ಮಾತಾಡೋದನ್ನ ಜನ ಕೇಳಿದ್ರೆ ನೀನು ಸುಮ್ಮನೆ ಬಿಡಲ್ಲ. ಹೋಗಮ್ಮ, ಎಲ್ಲ ಮರೆತು ಚೆನ್ನಾಗಿ ಓದ್ಕೊ. ಏನಮ್ಮ, ಈಶ್ವರ್ ಸಿಗ್ಲಿಲ್ವಾ ಇವತ್ತು? ಏನಾರು ಬೇಕಿತ್ತ? ನಿಮ್ಗೆ ನಾರಾಯಣ್ ಗೊತ್ತಾ ಸರ್? ಓಹೋ, ಗೊತ್ತು ಗೊತ್ತು. ನಾರಾಯಣಿಂದಲೇ ಈ ಕಾಲೇಜಲ್ಲಿ ನಮ್ಮೆಲ್ಲರಿಗೂ ಕೆಲಸ ಸಿಕ್ಕಿರೋದು. ಆತ ಬಹಳ ದೊಡ್ಡ ಮನುಷ್ಯ. ಅಂದ್ಹಾಗೆ ಏನಾರು ಬೇಕಿತ್ತ? ಆಮೇಲೆ ಬರ್ತೀನಿ ಸರ್. ಹೀಗಾಯ್ತು ಅಂತ ಯಾರಿಗೂ ಹೇಳ್ಬೇಡ ಕಣೆ, ನಿನ್ನ ಮಾನನೇ ಹೋಗುತ್ತೆ. ನನಗಂತೂ ಇದನ್ನು ಕೇಳಿ ತುಂಬಾ ಬೇಸರ ಆಗ್ತಾ ಇದೆ. ಬರ್ಲಾ? ಕ್ಲಾಸ್ ಇದೆ, ಆಮೇಲೆ ಸಿಗೋಣ ಮನೆ ಹತ್ರ. ನನಗೆ ಉಳಿದಿದ್ದು ಒಂದೇ ದಾರಿ. ಯಾಕಮ್ಮ, ಯಾಕೆ ಒಬ್ಬರೇ ಕೂತ್ಕೊಂಡು ಹೇಳ್ತಾ ಇದ್ದೀರಾ? ಎಲ್ಲಾದ್ರೂ ಬಿಡ್ಲಮ್ಮ? ಬೇಡ, ದಯವಿಟ್ಟು ಹೊಟ್ಟೋಗಿ. ನಾನೇನು 400 ಪೀಸ್ ಅಲ್ಲಮ್ಮ, ನನಗೇನು ದುಡ್ಡು ಕೊಡ್ಬೇಡಿ. ನಾನು ಹೋಗೋ ದಿಕ್ಕಿನಲ್ಲಿ ಬಂದ್ರೆ ಬಿಟ್ಬಿಟ್ಟು ತಪ್ಪು ಹೋಗ್ತೀನಿ. ಬರ್ತೀರಮ್ಮ? ನಿಮ್ಮ ಹೆಸರೇನು? ನಿನ್ನ ಹೆಸರೇನು ಅಂತ ಕೇಳಿದ್ರೆ ಸಾಕು. ನಜೀರ್ ಅಂತ. ನಜೀರ್ ಅಹಮದ್ ಪಾಷಾ ಅಂತ ನಮ್ಮಪ್ಪ ನನಗೆ ಹೆಸರಿಟ್ಟಿದ್ದು. ನನ್ನ ಬಡತನಕ್ಕೆ ಸರಿಯಾಗಿ ಅಹಮದ್ ಪಾಷಾ ಗುಲಾಸಾಗಿ ಬರೀ ನಜೀರ್ ಉಳಿತು. ನನ್ನ ಹೆಸರು ರಾಣಿ ಅಂತ. ಇತ್ತೀಚೆಗೆ ಹುಡುಗಿರು ಕೆರೆ ಬಾವಿ ಹತ್ರ ನಿಂತಿರೋದು ನೋಡಿದ್ರೆ ನನಗೆ ಹೆದರಿಕೆ ಆಗುತ್ತೆ. ಈಗ ತಾನೇ ಬಾವಿ ಬಿದ್ದ ಹುಡುಗಿನ ಆಸ್ಪತ್ರೆಗೆ ಸಾಗಿಸಿ ಬಂದೆ. ಹೀಗೆ ಆದ್ರೆ ಎಲ್ಲರೂ ನನ್ನ ಹೆಣ ಸಾಗಿಸೋ ಡ್ರೈವರ್ ಅಂತಾರೆ. ಜೀವನ ಕಷ್ಟ ಅಂತ ನಮ್ಗೆಲ್ರಿಗೂ ಗೊತ್ತು. ನನಗೆ ಕಣ್ಬೇರೆ ಕಾಣಿಸ್ತಾ ಇಲ್ಲ. ಆದ್ರೆ ಪ್ರಾಣ ಕಳ್ಕೊಳ್ಳುವಂಥ ದುರ ಕೆಲಸ ಯಾರೂ ಮಾಡಬಾರ್ದು. ನಿಮ್ಗೆ ನಾರಾಯಣ್ ಗೊತ್ತಾ? ಈ ಊರಲ್ಲಿ ದರಿದ್ರ ನಾರಾಯಣರು 1000 ಜನ ತಾಯಿ. ಹೇಗೆ ಗೊತ್ತಾಗಬೇಕು ಹೇಳಿ? ಸ್ಟೇಷನ್ ಬಿಡು. ಬೇಗ ಬಿಡು. ದಿಸ್ ಇಸ್ ನಾರಾಯಣ್ ಸ್ಪೀಕಿಂಗ್. ಎಸ್ ಸರ್. ಕ್ವಶನ್ ಪ್ರಾಪರ್ಲಿ. ಓಕೆ ಸರ್. ನಿನ್ನ ಹೆಸರೇನು ಹೇಳು. ನಿನ್ ತಾಯಿ ಸತ್ ಕೂಡಲೇ ನೀವು ಈ ತರ ಕಳ್ತನ ಆದ್ರೆ ಕೇಳಿಬಹುದಾ? ನಾನು ಏನೂ ಮಾಡಿಲ್ಲ. ಏನು ಮಾಡಿಲ್ಲ ಅದಕ್ಕೆ ಎವಿಡೆನ್ಸ್ ಏನು? ಟ್ಯಾಕ್ಸಿನಲ್ಲಿ ಬರೋದಕ್ಕೆ ಹೇಗೆ ಸಾಧ್ಯ ಆಯ್ತು? ಮಾತಾಡು. ನಾರಾಯಣ್ ಮನೆಯಿಂದ ನಿನ್ನೆ ರಾತ್ರಿ ಯಾಕೆ ಕದ್ದೋಡೋದೆ? ಎಷ್ಟು ದಿನದಿಂದ ಈ ಕೆಲಸ ಮಾಡ್ತಾ ಇದೀಯಾ? ಲಪಂಗ, ಏನ್ ನೋಡ್ತೀಯೋ? ಸಾಕೋ, ಇನ್ನು 4 ಬೇಕೋ? ಏನು ತಿಳ್ಕೊಬೇಡಯ್ಯ. ಪರವಾಗಿಲ್ಲ ಸರ್, ಬೇಸರ ಪಟ್ಕೊಡಮ್ಮ. ನನಗೇನಾಗಿಲ್ಲ. ನನಗೆ ಇಂಥದ್ದೆಲ್ಲ ಸೊಳ್ಳೆ ಕಚ್ಚಿದೆ. ನನ್ನ ಟ್ಯಾಕ್ಸಿಲ್ ಬಂದಿದ್ದರಿಂದ ನಿನಗೇ ತೊಂದರೆ ಆಯ್ತು ಅಷ್ಟೇ.
ಏನೇ ಅದೆಲ್ಲೋ ಪೊಲೀಸ್ ಸ್ಟೇಷನ್ ಇದೆಯಂತೆ. ನಮ್ ಬಾವ ಪೊಲೀಸ್ ಇನ್ಸ್ಪೆಕ್ಟರ್ ಹೇಳಿದ್ರು. ಏನಾಗಿತ್ತೆ? ಏನಮ್ಮ ಏನ್ ಬೇಕಂತೆ? ಇಲ್ಲ ಬರ್ಬೇಡ ಅಂತ ಹೇಳು. ನಮ್ ತಂದೆ ಹೀಗಂತ ಹೇಳಿದ್ರು, ಬೇಸರ ಮಾಡ್ಕೋಬೇಡ. ನಾನು ಯಾರಿಗೂ ಹೇಳಲ್ಲ. ಬರ್ಲಾ? ಬಾಯ್. ಬೇಡ, ನಿಮ್ಗೆ ತೊಂದ್ರೆ ಬೇಡ. ನೀವು ಬರದಿದ್ರೆ ನನಗೆ ಬೇಜಾರಾಗುತ್ತೆ. ನಾನು ಆ ಕಡೆನೇ ಹೋಗ್ತಾ ಇದ್ದೀನಿ. ನನ್ನ ಟ್ಯಾಕ್ಸಿ ಏನು ಸೌದ್ ಹೋಗುತ್ತಾ? ಬನ್ನಿಮ್ಮ. ಚೆನ್ನಾಗಿದ್ದೀರಮ್ಮ? ಪರವಾಗಿಲ್ಲ. ಯಾಕೆ? ಸುಮ್ಮನೆ ಕೇಳಿದೆ. ನಿಮ್ಮನ್ನು ನೋಡಿದ್ರೆ ಏನೋ ಅನ್ಯಾಯ ಆಗಿದೆ ಅಂತ ಅನಿಸ್ತು. ನನ್ನ ಮಾತಿನ ಬೇಜಾರು ಪಟ್ಕೋಬೇಡಿಮ್ಮ. ಏನು ಅನ್ಯಾಯ ಆಗಿದೆ ಅಂತ? ಹಣ ಈ ದೇಶದಲ್ಲಿ ಎಷ್ಟು ಜನರನ್ನು ಹಾಳು ಮಾಡಿದೆ ತಾಯಿ. ನನ್ನ ಕೆಲಸದ ಮಧ್ಯೆ ನೀನು ಕರ್ಕೊಂಡೋಗಿ ಸಂಸಾರ ಬಿಡೋದು ತುಂಬ ಕಷ್ಟ. ನೀನೇನು ಯೋಚನೆ ಮಾಡಬೇಡ, ನಾನೆಲ್ಲ ನೋಡ್ಕೊಡ್ತೀನಿ. ಇಲ್ಲಿ ಕೊಡ, ಇಲ್ವಾ? ಇದು ಮೊನ್ನೆ ಗಿಫ್ಟ್. ಕೂತ್ಕೊ. ನಾನು ಉಪಯೋಗಿಸ್ತಿರೋದು ಮೊದಲನೇ ಸಲ. ಕಾಲೇಜ್ ಹೇಗಿತ್ತು? ಸ್ಮೈಲ್. ಯು ಸ್ಮೈಲ್ ಲೈಕ್ ಫಿಶ್. ನೀನು ಜಾಗ್ರತೆ ಉಪಯೋಗಿಸೋದು ಕಲಿದೇ ಇದ್ರೆ ಇದನ್ನು ವಾಪಸ್ ಕೊಟ್ಬಿಡ್ತೇನೆ. ಬನ್ನಿ ಬಾರಣೆ, ಪ್ಲೀಸ್ ಕಮ್. ಬಾ. ನಿಮಗೆ ಎಷ್ಟು ಸಂತೋಷ ಆಗಿದೆ ಗೊತ್ತಾ? ಮೋಸ್ಟ್ ಅನ್ಎಕ್ಸ್ಪೆಕ್ಟೆಡ್. ಈ ಕ್ಯಾಮ್ರಾ ಸರಿಯಾಗಿದೆ ನೋಡಿ ಸರ್. ಕ್ಯಾಮ್ರಾ ಯಾವುದಿದು? ಮಿನ್ನೋಲ್ಟಾ? ಇನ್ನು ಕ್ಯಾಮ್ರಾ ಹೊಸ ತಗೊಂಡೆ? ಸ್ವಲ್ಪ ಕೆಳಗೆ. You're such an exciting girl, Rani. ಸ್ವಲ್ಪ ಲೆಫ್ಟ್ಗೆ. ಗುಡ್ ಗುಡ್. ಯಾಕೆ ಕಾಣಿಸ್ತಿ ಗೊತ್ತಾ? ಥೇಟ್ ಅಟಾರ ಕಚೇರಿ ಥರ. ಕೂತ್ಕೋ. ಅಟಾರ ಕಚೇರಿಯವರು ಕೂತ್ಕೋಬಹುದು. ಆಶ್ಚರ್ಯ, ಯಾಕೆ ಮಾತುಕತೆ ಎಲ್ಲ ಮರ್ತು ಹೋಗಿರೋ ಆಗಿದೆ? ಮೇಷ್ಟ್ರು ಆರ್ಡರ್ ಮಾಡ್ತಾ ಇದ್ದೇನೆ, ಕೂತ್ಕೋ. That's good.
ನಾನು ಹಾಕ್ಲಾ? ರೇಡಿಯೋ ಕೇಳ್ತೀಯಾ? ಏನಾದ್ರೂ ನಾಲ್ಕು ಒಳ್ಳೇದು ಮಾತಾಡ್ ಮಾರಾಯ್ತಿ. ನಿಮ್ ರೂಮ್ ತುಂಬಾ ಚೆನ್ನಾಗಿದೆ. ಮಾತು ನಂಬರ್ 1 ಸುಳ್ಳು, ನನ್ನ ರೂಮ್ ಚೆನ್ನಾಗಿಲ್ಲ. ನೀವ್ ನೋಡ್ಲಿಕ್ಕೆ ಚೆನ್ನಾಗಿಲ್ಲ. ಮಾತು ನಂಬರ್ 2 ನಿಜ, ನಾ ಚೆನ್ನಾಗಿಲ್ಲ. ಈ ಕ್ಯಾಮ್ರಾ ತಗೊಂಡು ಮಾರಾಯ್ತಿ, ಮರ್ಯಾದೆಯಿಂದ ಮನೆಗೆ ಹೋಗು. ನಿನ್ ಮೂಡ್ ಚೆನ್ನಾಗಿದ್ದ ಮಾತಾಡೋಣ. ನಾವ್ ಹೋಗದೇ ಇದ್ರೆ ಏನ್ ಮಾಡ್ತೀರಾ ಸರ್? ನಾನು ಅದೇ ಎಕ್ಸ್ಪೆಕ್ಟ್ ಮಾಡಿದ್ದೆ. ಪ್ಲೀಸ್ ಡೋಂಟ್ ಗೋ. ನಾನು ಅದನ್ನೇ ಎಕ್ಸ್ಪೆಕ್ಟ್ ಮಾಡಿದ್ದೆ. ಬರ್ತೀನಿ ಸರ್. ಯಾಕೆ ಜೋಲ್ಮಾರಿ ಹಾಕೊಂಡ್ ಬರ್ತಿದ್ಯಾ? ಇವತ್ತ ನನ್ನ ಶಪಥ, ನಿನ್ನ ಬಾಯ್ ತುಂಬ ನಗಸೆ ನಗಿಸ್ತೀನಿ ಅಂತ. ನಮ್ಮೂರಾಗ ಜೋಕುಮಾರ ಸ್ವಾಮಿ ಅಂತ ಒಬ್ಬ ದೇವರದಾನ. ಅವ ಎಂತ ದೇವ್ರ ಅಂದ್ರೆ ನಿನ್ನಂಥ ಜೋಲ್ಮಾರಿ ಹುಡುಗಿಯರ್ನೆಲ್ಲ ಎಳಿತಿದ್ನಂತ. ಕುತ್ಕೋ ಹೇಳ್ತೆ. ಅವೇನ್ ಹೇಳ್ತಿದ್ದ ಕೇಳು. ಮಳೆಯಾಗಿ ಬಿದ್ದವನೇ ಸ್ವಾಮಿ ಬೆಳೆಯಾಗಿ ಎದ್ದವನೇ, ಎಳೆನಗಿನ ಕವನೆ ಬೇಲಿ ಹೂವಿನೊಳಗ, ಸ್ವಾಮಿ ಎಳೆನಗಿನ ಕವನೆ ಬೇಲಿ ಹೂವಿನೊಳಗ. ಹಂಗ ಮುಗಳನಗಿ ನಗಬೇಕು ಹುಡುಗಿ. ಹೇಳ್ತೇನೆ. ಹುಟ್ಟಿದ 3ನೇ ದಿನಕ ಅವನು ಸಿರೇನ ಎಳೆದವನೇ, ರಾಯರು ಬಂದಾರು ಲಾಲಾ ಲಾಲಾ ಲಾಲಾ. ಹುಟ್ಟಿದ 4ನೇ ದಿನಕ ಅವನು ಕುಸಾನ ಹರಿದವನೇ, ರಾಯರು ಬಂದಾರು ಜೋಕುಮಾರ ಸ್ವಾಮಿ. ಸ್ವಾಮಿ ಸುವೆ ಬಾರಯ್ಯ ಜೋಕುಮಾರ ಸ್ವಾಮಿ, ಸ್ವಾಮಿ ಸುವೆ ಬಾರಯ್ಯ ಜೋಕುಮಾರ ಸ್ವಾಮಿ. ಕೂತ್ಕೋ. ಇವತ್ತು ದೂರ ಕರ್ಕೊಂಡು ಹೋಗ್ತೀನಿ. ಬೇಡ. ಯಾಕೆ? ಏನು ಎಲ್ಲರೂ ಸ್ಕೂಟರ್ ಹೊಡಿಲಿಕ್ಕೆ ಕಲಿತಾರೆ, ನಿನ್ ಕೂಡ್ಲಿಕ್ಕೆ ಬರಲ್ವಾ? ಕೂತ್ಕೊಳ್ಳೆ. ಏನೇ ನೀನು ಅಲ್ಲಲ್ಲೇ ಇಲ್ಲಿ ಕೂತ್ಕೋ. ಇಲ್ಲಿ ಸೀಟ್ ಮೇಲೆ. ಹಾ ಕೂತ್ಕೋ. ಕೂತ್ಕೊಂಡೆ ಸರಿಯಾಗಿ? ಏನೇ ನೀನು ನಿನ್ನ ಹಾಕ್ಬಿಡ್ತಾರೇನೆ. ಸರಿಯಾಗಿ ಕೂತ್ಕೊಳ್ಳೆ. ಇಲ್ಲಿ ಅಲ್ಲಿ ಕಾಲಿಡು. ಇಡಿ ನನ್ನ ಗಟ್ಟಿಯಾಗಿ ಟೈಟ್. ಹಾ ಫೈನ್. ಏನೇ ಚೆನ್ನಾಗಿದ್ಯಾ? ಚೆನ್ನಾಗಿ ಓದ್ತಾ ಇದೆಯಾ? ಮಾತಾಡಕ್ ಬರುತ್ತಾ? ಯಾಕೆ? ಏನಾಗಿದೆ ನಿನಗೆ? ನನ್ನ ಜೊತೆಗೆ ಬರ್ಲಿಕ್ಕೆ ಇಷ್ಟ ಅಲ್ವಾ ನಿನಗೆ? ಚೆನ್ನಾಗಿದ್ದೀನಿ, ಚೆನ್ನಾಗಿ ಓದ್ತಾ ಇದ್ದೀನಿ, ಮಾತಾಡಕ್ಕೂ ಬರುತ್ತೆ. ಓ ಸದ್ಯ ಕೂತ್ಕೋ. ಮಾತಾಡಕ್ಕೂ ಬರುತ್ತೆ ಅಂತ ಆಯ್ತು. ನಿಂತರನೆ ಒಬ್ಳು ಸ್ಕೂಟರ್ ಮೇಲೆ ಹೋದಾಗಿತ್ತು. ಏಕೆ? ಯಾವಾಗ? ನಿನ್ನೆ ಬೆಳಗ್ಗೆ ಸ್ಟೇಟ್ ಬ್ಯಾಂಕ್ ಹತ್ರ ಕರೆಯೋಣ ಅಂತ ಅನ್ನಿಸ್ತು. ನೀನ್ ಇರ್ಲಾರ್ದು ಅಂತ ಸುಮ್ಮನಾದೆ. ಸ್ಟೇಟ್ ಬ್ಯಾಂಕಾ? ಅದೆಲ್ಲಿದೆ ಅಂತಾನೆ ನಂಗೆ ಗೊತ್ತಿಲ್ವಲ್ಲ. ನೀನೆಂದು ಸ್ಕೂಟರ್ನೇ ಹತ್ತಿಲ್ಲ ಅಂತ ಕಾಣಿಸುತ್ತೆ ಅಲ್ವಾ? ಹೌದು, ಆದ್ರೆ ಹತ್ಬೇಕು ಅಂತ ತುಂಬಾ ಆಸೆ. ಹೌದು, ಎಂಥ ದೊಡ್ಡ ಆಸೆ ಇಟ್ಕೊಂಡಿದೀಯ. ಸ್ಕೂಟ್ರು ಮಿಡಲ್ ಕ್ಲಾಸ್ ಕ್ರೇಸ್. ನನ್ನ ರಾಣಿಗೆ ಕಾರೇ ಸರಿ. ಹೌದು, ರಾಣಿ ಅಂದ್ಮೇಲೆ ರಥನೇ ಬೇಕಲ್ವಾ? ನಜೀರ್ ಬಾ. ಆಕ್ಸಿಡೆಂಟಲ್ ಕಾರ್ ಜಡ್ಜ್ ಹೋಯ್ತಮ್ಮ. ನನ್ನ ಕೈ ಬೇರೆ ಹೀಗಾಯ್ತು. ನಿನ್ ಸಹಾಯ ಕೇಳೋಣ ಅಂತ ಬರ್ಲಿಲ್ಲಮ್ಮ. ಆದ್ರೆ ನಿನ್ಗೆ ಇನ್ಮೇಲೆ ಡ್ರಾಪ್ ಇಲ್ವಲ್ಲ ಅಂತ ಬೇಸರದಿಂದ ಹೇಳೋಣ ಅಂತ ಬಂದೆ. ನೀವು ಸ್ಟುಪಿಡ್. ನಿನ್ ಡ್ರಾಪ್ ಯಾರಿಗ್ಬೇಕು? ಬಾ ಒಳಗೆ, ಬಿಸಿ ಬಿಸಿ ಕಾಫಿ ಕೊಡ್ತೀನಿ. ಐ ಆಮ್ ಸೋ ಸಾರಿ. ಬಾ ನಜೀರ್, ಬಾ ಒಳಗೆ. ಯಾಕೆ ಸಂಕೋಚ ಪಡ್ತೀಯಾ? ಬಾ. ಯಾಕೆ ಸಂಕೋಚ ಪಡ್ತೀಯಾ? ಕೂತ್ಕೋ. ಕಾಫಿ ಮಾಡ್ಕೊಂಡ್ ಬರ್ತೀನಿ.
ನಜೀರ್ ಹುಡುಗ ಹಾಲು ತಂದಿದ್ದಮ್ಮ, ಇಸ್ಕೊಂಬಂದೆ. ಯಾಕಮ್ಮ, ಏನಾಯ್ತು? ಬಾ ನಜೀರ್, ಕಾಫಿ ಕುಡಿಯೋಣ. ನಜೀರ್, ನೀನ್ ನಮ್ಮನೇಲೆ ಊಟ ಮಾಡ್ಕೊಂಡಿದ್ಬಿಡು, ನಂಗೆ ತುಂಬಾ ಸಂತೋಷ. ಯಾಕಮ್ಮ, ನನ್ನ ಹಳೆ ಟ್ಯಾಕ್ಸಿಲಿ ಒಂದೆರಡು ಸಲ ಕರ್ಕೊಂಡು ಹೋದೆ ಅಂತಾನೆ. ಅದಕ್ಕೂ ಅಲ್ಲ ಯಾಕೂ ಅಲ್ಲ, ನೀನಿದ್ರೆ ನಂಗೆ ತುಂಬಾ ಸಂತೋಷ. ಓದಿ ನೌಕರಿ ಮಾಡ್ತಾ ಒಳ್ಳೆ ಗಂಡನ ಮದುವೆ ಮಾಡ್ಕೊಂಡು ಇರ್ತಿರಲ್ಲ, ಅವಾಗ ಇಲ್ಲೇ ಬಂದಿದ್ಬಿಡ್ತೀನಿ. ನಜೀರ್, ಅನ್ಕಿಸ್ತಾ ಇದೆಯಾ ನನ್ನ? ನಾನು ಮನುಷ್ಯರು ಅಂತ ತಿಳ್ಕೊಂಡಿರೋದು ನಿನ್ನ ಒಬ್ಬಳನ್ನೇ ತಾಯಿ. ನಾನು ಯಾಕೆ ಅಣಗಿಸ್ಲಿ? ನಾನೇನು ಅಂಥ ತಡಿದ್ರು ಮನುಷ್ಯನೇ. ನಜೀರ್, ನಜೀರ್, ನಾನು ನೀನ್ ಮುಟ್ಬೋದಾ? ನೀ ಎಷ್ಟು ಒಳ್ಳೆಯವನು. ನಿನ್ ಹಾಗೆ ಯಾಕೆ ಎಲ್ರೂ ಇರಬಾರ್ದು? ಹೋಗು, ಮತ್ತೆ ಯಾವಾಗ್ಲಾದ್ರೂ ನೆನ್ಪಾದಾಗ ಬಾ. ಬರ್ತೀಯಾ? ನಿನಗೇನು ಹುಚ್ಚೋಗಿತ್ತೋ ನನಗೆ ಗೊತ್ತಿಲ್ಲ. ಎಲ್ಲ ಬಿಟ್ಟು ಆ ಗೂಬೆ ರಾಣಿನ ಕಟ್ಕೊಂಡು ಸಾಯ್ತಿದ್ಯಲ್ಲ. ನಿನಗೆ ನಿನ್ನೊಬ್ಬನ್ ಬಿಟ್ಟು ಎಲ್ರೂ ಗೂಬೆಗಳೇ. ಇಡಿಯಟ್, ಅವಳು ಯಾರು ಅಂತ ಗೊತ್ತಾ ನಿನಗೆ? ಯಾರು? ಯಾರಾದ್ರೂ ನಿನಗೇನು? ನಿನ್ನ ಮನಸ್ಸು ಬೇಸರ ಪಡಿಸೋಕೆ ನನಗೆ ಇಷ್ಟ ಇಲ್ಲ. ಇಡೀ ಊರಿಗೆ ಗೊತ್ತಿರೋ ವಿಷಯ ನಿನಗೆ ಗೊತ್ತಿಲ್ವಲ್ಲ? ನನ್ಗೆ ಗೊತ್ತಿಲ್ಲ, ಗೊತ್ತಾಗೋದು ಬೇಡ. ಸತ್ಯ ಕಂಡ್ರೆ ಹೆದರಿಕೆ ನಿನಗೆ. ಹೋಗು, ಹಳ್ಳಿಲಿ ನಿನಗ ಹುಡುಗಿ ಕಾಯ್ತಾ ಇದೆ ಅನ್ನೋದು ಮರಿಬೇಡ. ಇಡಿಯಟ್. ತಮ್ಮ ಬಗ್ಗೆ ಜನ ಏನೇನೋ ಮಾತಾಡ್ತಾರೆ. ಪೋಲಿ ರಾಜಕಾರಣಿ ಹಾಗೆ ಹೀಗೆ ಅಂತ, ಗೊತ್ತಾ? ನನಗೆ ಗೊತ್ತಿಲ್ಲ. ಹೌದು, ಜನ ಭಾರಿ ಸುಳ್ಳು ಹೇಳ್ತಾರೆ ಅಲ್ವಾ? ಜನ ಬಾಯಿ ಬಂದ ಬೊಗಳ್ತಾರೆ. ಹೌದು, ಜನ ಬಹಳ ಕೆಟ್ಟವರು ಅಲ್ವಾ? ಏನು ಏನಾಗಿದೆ ನೀನು? ಅವಳ ಹೆಸರು ರಾಣಿ ಅಂತ. ನೆಗದ್ ಬಿದ್ದು ಹೋಗಿರೋ ಅವ್ರ ತಾಯಿ ಹೆಸರು ಶಾಂತಮ್ಮ ಅಂತ. ಅವ್ರು ಸತ್ತೋದ್ಮೇಲೆ ಅವ್ರ ಮಗನ್ ಬುಟ್ಟಿಗೆ ಹಾಕೊಂಡ್ರಿ. ಈಗ ನೀವು ಮೋಸ ಮಾಡ್ತಿರೋದು 4ನೇ ಸಲ. ಹೊರಟೋಗಿ ಇಲ್ಲಿಂದ, ಪ್ಲೀಸ್ ಹೊರಟೋಗಿ. ಐ ಆಮ್ ಸಾರಿ. ರಾಣಿ, ಪ್ಲೀಸ್ ಕಮ್, ಕೂತ್ಕೋ. ಏನು ಚೂಸ್ತಾ ಇದೆಯಾ? ನೀವು ಹೇಳ. ಒಂದು ಕಂಡೀಷನ್. ಏನ್ ಕಂಡೀಷನ್? ನೀನು ಹೇಳ್ಬೇಕು. ನೀವ್ ಹೇಳೋದಾದ್ರೆ ಹೇಳ. ನಾನಿಲ್ಲಿ ನಿಂತಿದ್ದೇನೆ, ಆ ಕಡೆ ನೋಡ್ತಾ ಇದ್ದೆ. ನಾನು ದುಷ್ಯಂತ ಬರ್ತಾ ಇದ್ದೇನೆ. ಬಂದೆ, ಹತ್ತಿರ ಬಂದೆ. ನೋಡ್ಬೇಡ, ಚೆನ್ನಾಗಿರಲ್ಲ. ನಾನು ಎಷ್ಟು ಚೆನ್ನಾಗಿದ್ದೇನೆ ಗೊತ್ತಾ? ನಾನು ನೋಡಿದ್ರೆ ನಿನ್ನಲ್ಲಿ ಪ್ರೇಮ ಉಕ್ಕಿ ಉಕ್ಕಿ ಬರುತ್ತೆ. ನಿನ್ನ ಓದನ ಪುಷ್ಪದ ಮೇಲೆ ಒಂದು ತುಂಬಿರುತ್ತೆ ಅಂತ ಇಟ್ಕೊಳ್ಳೋಣ. ಅದೀಗಿಲ್ಲ, ಆದ್ರೂ ಓಡಿಸ್ತೇನೆ. ನಾವಿಬ್ರು ಪ್ರೀತಿಸ್ತೇವೆ, ಸ್ವಲ್ಪ ಪ್ರೀತಿ ಮಾಡು.
ನನಗೆ ತುಂಬಾ ಕೆಲಸ ಇದೆ, ನಾ ಬರ್ತೇನೆ. ಹೋಗ್ಬೇಡಿ. ತೂತು ಇರ್ಲಿ, ತಾವೇನು ಯೋಚಿಸ್ತಾ ಇದ್ರಿ ಹೇಳಿ. ನನ್ನ ಯೋಚನೆ ಪ್ಯೂರ್ ಅಂಡ್ ಸಿಂಪಲ್. ಹೌದಾ? ಹೇಳು. ಹೇಳಿದ್ರೆ ಬೈಕೊಳ್ತೀರಾ? ಇಲ್ಲ ಇಲ್ಲ, ಹೇಳು. ಅದೊಂದು ಕತೆ, ಪರವಾಗಿಲ್ವಾ? ಕತೆ? ವೆರಿ ಗುಡ್, ಹೇಳು. ಒಂದೂರಲ್ಲಿ ಒಬ್ಬ ಮೇಷ್ಟ್ರಿದ್ರಂತೆ. ಆತ ತುಂಬಾ ಒಳ್ಳೆಯವರಂತೆ. ಆದ್ರೆ ಮಗ, ನೀನ್ ಓದಿಸಿ ದೊಡ್ಡವನ್ ಮಾಡಿದ್ದಕ್ಕೆ ನಿನ್ನ ಕೊಡೋ ಮರವಾದಿ ಇದೇನು? ಕಣ್ಣಿಗೆ ಬಿದ್ದು ಪೇಟೆ ಹುಡುಗಿ ಜಡೆ ಹಿಡಿತಿರ್ಬೋದು, ಇದಕ್ಕ ಏನ್ ನಿನ್ ಪೇಟೆ ಕಳಿಸಿದ್ದು? ಸಿದ್ಬಸ್ವಿ ಹುಡ್ದಾಗ್ಲಿಂದ ನಿನ್ನ ಹೆಸರು ಹೇಳಿವ್ನಿ. ಈಗ ನೀನ್ ಒಪ್ಕೊಳ್ತೀಯೋ ಇಲ್ಲ ಮನೆ ಬಿಟ್ಟು ಓಡಕ್ಕೆ ಹೇಳ್ಬಿಡು. ಏನಪ್ಪ ಈ ತರ ಎಲ್ಲ ಮಾತಾಡ್ತೀಯ? ಪೇಟೆಯೊಳಗೆ ಪೇಟೆಯವ್ರ ತರ ಇರ್ಬೇಕಾಗ್ತಿದೆ. ನಾನೇನ್ ಸಿದ್ ಬಸವೇನ್ ಮದುವೆ ಆಗಲ್ಲ ಅಂತ ಹೇಳಿದ್ನೇನು? ಮಗ ಅಂದ್ರೆ ಹಿಂಗಿರ್ಬೇಕು ನೋಡು. ಹಂಗ ನಿಶ್ಚಯಶಾಸ್ತ್ರ ಹೋಗ್ಲಿ. ನಾನ್ಸೆನ್ಸ್. ಹಾಗಾದ್ರೆ ನಾ ಹೇಳಿ ಸುಳ್ಳ? ನಾನು ಎಂಗೇಜ್ ಆಗಿರೋದು ನಿಜ, ಅದನ್ನ ನೀನ್ ಲವ್ ಮಾಡ್ತಿರೋದು ನಿಜ. ಹಾಗೇನೆ ಒಂದಲ್ಲ ಒಂದ್ ದಿವಸ ನೀವು ದುಷ್ಯಂತ ಆಗೋದು ನಿಜ. ಯಾಕೆ ಹೀಗೆ ನನ್ನ ಮನಸ್ಸು ಬೀಸ್ತೀಯ? ನಿನ್ ಬಗ್ಗೆ ಜನ ಏನಂತಾರ ಗೊತ್ತಾ? ದೇ ಥಿಂಕ್ ಯು ಆರ್ a bitch. Yes, I am a bitch. ಆದ್ರೆ ಅದನ್ನೆಲ್ಲ ನಾನು ನಂಬ್ತಿಲ್ಲ. ಯಾಕೆ ನಂಬ್ತಿಲ್ಲ? ದಯವಿಟ್ಟು ನಂಬಿ, ನನ್ ಮರ್ತ್ಬಿಡಿ. ಯು ಆರ್ ಟಾಕಿಂಗ್ ಲೈಕ್ ಎ ಫೂಲ್. Yes, I am a fool. I like you, Rani. I really love you. ನಾನು ಹೇಳ್ತೇನೆ, ನಾನು ನಿನ್ನ ಮದುವೆ ಆಗ್ತೇನೆ. ನೀವು ನನ್ನ ನಿಜವಾಗ್ಲೂ ಮದುವೆ ಆಗ್ತೀರಾ? 2 ಗಂಟೆಗೆ ನಿನ್ನ ರೂಮಿಗೆ ಬರ್ತೀನಿ. ನಾವು ರೂಮ್ ಖಾಲಿ ಮಾಡ್ಕೊಂಡು ಹೊಟ್ಟೋಗಲ್ವಾ? ರಾಣಿ, ನಾಳೆ ಖಂಡಿತ 2 ಗಂಟೆಗೆ ಬಂದ್ಬಿಡು. ನಮಸ್ಕಾರ ಸರ್. ನಮಸ್ಕಾರ. ಮಾರ್ಕೆಟಿಗೆ ಹೋಗಿದ್ದಾರೆ, ಈಗ ಬರ್ತಾರೆ. ಒಳಗೆ ಕೂತ್ಕೊಳ್ಳಿ. ಓಕೆ, ಥ್ಯಾಂಕ್ ಯು. ಇದೇನು ಇಷ್ಟು ಬೇಗ ಬಂದ್ಬಿಟ್ಟಿದ್ದೀರಾ?
ಏನಾದರೂ ಆಯ್ತಾ? ಐ ಆಮ್ ಸಾರಿ. ಮತ್ತೆ ಹಾಗಾಗ್ದಂಗೆ ನೋಡ್ಕೊಳ್ತೀನಿ. ಪ್ಲೀಸ್ ಓಪನ್ ದ ಡೋರ್, ಪ್ಲೀಸ್. I love you. ನನ್ನ ಹೆಸರು ರಾಜಪ್ಪ ಅಂತ, ತಾಡಿ ಕಾಂಟ್ರಾಕ್ಟರ್. ಇವಳು ನನ್ನ ಕಸಿನ್ ರಾಣಿ ಅಂತ. ಓ, I was in London. I was a student of medieval history. ಹಾಗೀಗ ನಾನು ಚಿತ್ರ ಮಾಡ್ತೀನಿ. ನಾನು ಮುಂದಿನ ಚಿತ್ರಕ್ಕೆ ನೀವು ಹೀರೋಯಿನ್ ಆಗಿ ಕೆಲಸ ಮಾಡ್ತೀರಾ? How wonderful, thank you. ಹಲೋ, ನಿಮ್ ಸೂಟ್ ಎಷ್ಟು ಚೆನ್ನಾಗಿದೆ. ಥ್ಯಾಂಕ್ ಯು. ನನ್ನ ಹೆಸರು ರಾಣಿ ಅಂತ. ನಾನು ಪೀಟರ್. ನಿಮ್ಮ ಹೆಸರು ತುಂಬಾ ಚೆನ್ನಾಗಿದೆ. ಫೈನ್, ಫ್ಯಾಸಿನೇಟಿಂಗ್, ನೈಸ್. Thank you. See you later. Am I seeing Mr. Giridhar? Hello. Am I seeing a beautiful girl? Come on, let's have dinner. Help yourselves, please. What? ಏನಿಲ್ಲ. ಅದೇ ನನ್ನ ಹೆಸರು ಗಿರಿಧರ್. ನಿಮ್ಮ ಹೆಸರು ರಾಣಿ ಅಲ್ವಾ? ನೀವು ಲಂಡನ್ನಲ್ಲಿ ಓದಿದ್ರಿ. ಯು ಆರ್ ಎ ಸ್ಟೂಡೆಂಟ್ ಆಫ್ ಮೆಡಿವಲ್ ಹಿಸ್ಟ್ರಿ. That's right. ತಾವು ಎಣ್ಣೆ ವ್ಯಾಪಾರಿ ಮತ್ತು ರಾಜಕಾರಣಿ. ನನ್ನ ಕಸಿನ್ ನಾರಾಯಣ್ಗೆ. I am his boss. That's fine. When did you come from London? Oh, this morning. ಓ, ಬನ್ನಿ ಬನ್ನಿ ಬನ್ನಿ, ಕೂತ್ಕೊಳ್ಳಿ. ಏನ್ ಸಮಾಚಾರ? ಏನಿಲ್ಲ, ಸುಮ್ಮನೆ ಬಂದೆ. ಐ ಆಮ್ ಸರ್ಪ್ರೈಸ್. ಯಾಕೆ ಸರ್ಪ್ರೈಸ್? ಏಕೆ? ನನ್ನ ಕಸಿನ್ ಮೈ ಫುಟ್. ನಿಮ್ಮ ಸಾಧನ ಮಾಡೋರೆಲ್ರು ಕಸಿನ್ ಅಂತ ಕೇಳ್ತಾರ್ರಿ. ನಿಮ್ ಪ್ರತಿಯೊಂದು ಕೆಲಸ ಡಿಸಾನೆಸ್ಟ್ ಆಗಿ ಹೋಯ್ತಲ್ರಿ. ನಾನಷ್ಟು ಡಿಸಾನೆಸ್ಟ್ ಅಂತ ಅನ್ಸಲ್ಲ. ಬೇಕಾದ್ರೆ ರಾಣಿನೇ ಕೇಳಿ. ರಾಣಿನ ಕೇಳ್ಬೇಕೈತೆ. ರಾಣಿ ಎಲ್ಲ ಹೇಳಿದ್ರು ನಿಮ್ ಕಥೆನ. ಅವಳ ದುರಂತದ ಕಥೆ ಕೇಳಿ ರಾತ್ರಿ ಒಂದ್ ಗಳಿಗೆ ನಿದ್ದೆ ಹತ್ತಿಲ್ಲ ನನಗೆ. ಹಿಂದೂಸ್ರು ಸ್ವಲ್ಪ ನಿಮ್ ಗೌರವನೇ ಇಲ್ವಲ್ರಿ? ನಾನೇನ್ ತಪ್ಪು ಮಾಡ್ದಾಗ ಕಾಣಿಸಲ್ಲ. ನೀವು ತುಂಬಾ ವಿಚಿತ್ರವಾಗಿ ಮಾತನಾಡ್ತಿದ್ದೀರಾ. ಶಟ್ ಅಪ್ ಯುವರ್ ಬ್ಲಡಿ ಮೌತ್ ಅಂಡ್ ಗೆಟ್ ಔಟ್. ದಯವಿಟ್ಟು ಹೊರಟೋಗಿ ಇಲ್ಲಿಂದ. ಹಲೋ ಡಾರ್ಲಿಂಗ್. ಏನು ಗಿರಿಧರ್, ಸರ್ಪ್ರೈಸ್?
ಏನು ಶಿವಕ್ಯಾಗಿ ಹೊರಟಿದ್ದೀರಿ? ಏನಿಲ್ಲ ಸರ್, ನಾರಾಯಣ್ ನೋಡೋಣ ಅಂತ ಬಂದೆ. ಅದೇನೋ ಡಾರ್ಲಿಂಗ್ ಗೀರ್ಲಿಂಗ್ ಅಂತಿದ್ರಲ್ಲ, ಅಂದ ಹಾಗೆ ನಾರಾಯಣ್ಗೆ ಯಾವಾಗ ಸೆಕ್ಸ್ ಚೇಂಜ್ ಆಯ್ತು? ಸಾರಿ, ನಿಮ್ಮ ಮಾತು ನನಗೆ ಅರ್ಥ ಆಗ್ತಾ ಇಲ್ಲ. ವಾಟ್ ಎ ಬ್ಲಡಿ ಫೂಲ್ ಐಸೆ. ಹೂ ತಗೊಂಡು ಗಂಡಸರ್ ನೋಡಕ್ ಬಂದಿದ್ದೀರಲ್ರಿ? ಏನಿಲ್ಲ ಸರ್, ಇಲ್ಲೇ ನನ್ನ ಗರ್ಲ್ ಫ್ರೆಂಡ್ ಮನೆಗೆ ಹೊರಟಿದ್ದೆ. ಹಾಗೆ ನಿನ್ನೆ ನಾರಾಯಣ್ ಸಿಕ್ಕಿದ್ರು ಇಲ್ಲಿ, ಅವ್ರು ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಅಷ್ಟೇ ಸುಳ್ಳು. ಅದ್ಯಾಕೆ ಹಾಗೆ ಸುಳ್ಳು ಹೇಳ್ತೀರಿ? ಬಿ ಆನೆಸ್ಟ್. ಈಕೆ ನಾರಾಯಣ್ ಕಸಿನ್. ಶಿ ಈಸ್ ಅನ್ ಇನ್ನೋಸೆಂಟ್ ಲವ್ಲಿ ಗರ್ಲ್. ನಾನು ತುಂಬಾ ಅಡ್ಮೈರ್ ಮಾಡ್ತೀನಿ. ಸರಿ ಸರ್, ನಾನು ಇಲ್ಲಿ ಬರ್ತೀನಿ. ಪ್ಲೀಸ್ ಗೋ. ಏನ್ ಕಂತ್ರಿಗಳು ನೋಡ್ತೀನ. ಒಂದೇ ಒಂದು ರಾತ್ರಿ ನಾನು ಇಲ್ಲಿದ್ರೆ ಈ ನಗರದ ಕಾಮುಕ ಪೀಡೆಗಳೆಲ್ಲ ಸಿಕ್ಬೀಳ್ತಾರೆ. ಕಮ್ ಹಿಯರ್. ಐ ಲವ್ ಯು. ಐ ಲವ್ ಯು ಡಾರ್ಲಿಂಗ್. ಎಕ್ಸ್ಕ್ಯೂಸ್ ಮೀ. ಹಲೋ, ಚಕ್ರವರ್ತಿಗಳಾ? ಏನಿಲ್ಲ ಸರ್, ಇಲ್ಲಿ ಜಾನ್ ಪೀಟರ್ ಬಂದಿದ್ರು. ಅವ್ರು ನಾನು ಲವ್ ಮಾಡ್ತಾರಂತೆ. ತಗೊಳ್ಳಿ, ನಿಮ್ ಬಾಸ್ ಮಾತಾಡ್ತಿರೋದು. ಬೇಡ, ತಗೊಳ್ಳಿ. ನಾನು ಬರ್ತೀನಿ. ಅಮ್ಮ ಅಮ್ಮ, ಏನು ಹಾಲಿಲ್ಲ? ಯಾಕೋ, ಏನಾಯ್ತು? ಅಪ್ಪಂಗೆ ಹುಷಾರಿಲ್ಲ, ಅದಕ್ಕೆ. ಬಾಯ್. ಅಪ್ಪನ್ ಕರ್ಕೊಂಡು ಹೋಗಿ ಡಾಕ್ಟರ್ ತೋರಿಸು. ಯಾಕೆ ಹೀಗೆ ಮಾಡಿದೆ? ಹಾಗೆ ಮಾಡ್ಬೇಕು ಅನ್ಸ್ತು, ಮಾಡ್ದೆ. ನಿನ್ನ ಈ ಕೆಲಸಕ್ಕೆ ಒಂದ್ ಕಾರಣನೂ ಕೊಡ್ತಾ ಇಲ್ಲ. ಹೌದು, ನಾನ್ ಕೇಳೋ ಪ್ರಶ್ನೆಗಳಿಗೆ ಉತ್ತರ ಕೊಡಿ. ಏನು? ಯಾವ್ದಕ್ಕೆ ಉತ್ತರ? ತಮ್ಮ ಆಡಳಿತದಲ್ಲಿ ಎಷ್ಟು ಜನ ಹುಡುಗಿರು ಇದ್ದಕ್ಕಿದ್ದಂಗೆ ಮಾಯವಾಗ್ತಿದ್ದಾರೆ. ತಮ್ಮ ದರ್ಬಾರ್ನಲ್ಲಿ ಎಷ್ಟು ಜನ ಹುಡುಗಿರು ಸುಳ್ಳೆರಾಗಿದ್ದಾರೆ. ತಮ್ಮ ಅಧಿಕಾರದಲ್ಲಿ ಎಷ್ಟು ಜನ ಗಂಡು ಸುಳ್ಳೆರು ಹೆಣ್ಣು ಸುಳ್ಳೆರಿದ್ದಾರೆ. ನಿನ್ನಂತ ಬೀದಿ ಬಜಾರರಿಗೆ ಸುಳ್ಳು ಹೇಳೋದು ಅಭ್ಯಾಸವಾಗಿಬಿಟ್ಟಿರುತ್ತೆ. ನಿಮ್ಗೆ ಮರ್ತೋಗಿದೆ ಅಂತ ಕಾಣಿಸುತ್ತೆ. ಏನು? ನಿಮ್ ಪೊಲೀಸು ನನ್ನ ಒಳ್ಳೆತನದ ಬಗ್ಗೆ ಎವಿಡೆನ್ಸ್ ಕೇಳಿದ್ದು. ಓ, ಅದಾ? ನೀನ್ ಮನೆಯಿಂದ ಓಡೋಗಿದ್ದಕ್ಕೆ? ಆದ್ರೆ ನಿಮ್ ಬಗ್ಗೆ ಎವಿಡೆನ್ಸು ನನ್ನ ಹತ್ರ ಇದೆ. ಏನ್ ಎವಿಡೆನ್ಸ್ ಇದೆ? ದಯವಿಟ್ಟು ಹೋಗಿ. ಎಲ್ಲರ ಹತ್ರ ಹೇಳ್ತಾ ಹೋಗ್ಬೇಡಿ. ನೀವು ಹದ್ದಿದ್ದು ಬರೀ ಫೋಟೋ ಮಾತ್ರ. ನೆಗೆಟಿವ್ ಸುರಕ್ಷಿತವಾಗಿದೆ. ರಾಣಿ, ನಿನಗೆ ವಾರ್ನ್ ಮಾಡ್ತಾ ಇದ್ದೀನಿ. ಪ್ಲೀಸ್ ಸ್ಟಾಪ್ ಆಲ್ ದೀಸ್ ಥಿಂಗ್ಸ್. ಪ್ಲೀಸ್ ಗೋ. ಬನ್ನಿ ಬನ್ನಿ. ಏನ್ ಕೆಲಸದಲ್ಲಿದ್ದೀರಾ? ನಮ್ಮೂರ್ ಮುಂದಾಡ್ರಿ. ನಾನು ತಾಲೂಕು ಪ್ರೆಸಿಡೆಂಟ್ ರೀ. ಮತ್ತೆ ಹೌದ್ರಾ? ಬಾಳ ಚಲೋ ಆದ್ಬಿಡ್ರಿ. ಯಾಕೋ ಈ ಚಪ್ಲಿ ಬಾಳ ಬಿಗಿ ಅದ, ಸ್ವಲ್ಪ ಬಿಚ್ಚ್ರಿ. ಏನ್ ಚಲೋ ಐತ್ರಿ ನಿಮ್ ಕಾಲು. ಬಾಳ್ ಚಲೋ ಐತ್ರಿ ನಿಮ್ ಪಾದ. ನಿಮ್ ಕಾಲ್ ತಗೊಂಡ್ ಕುಡಿಬೇಕು ಅನಿಸ್ತೈತಿ ನೋಡ್ರಿ. ಹೌದ್ರಾ? ಬಹಳ ದಿನಕ್ಕೆ ಬಂದಿದ್ದೆ. ಬಾ ಬಾರಪ್ಪ ಬಾ. ನಿಮ್ಗಾಗ್ಲೇ ಕಾಯ್ತಿದ್ದೆ. ಬಾ.
ಬಿಯರ್ ಕುಡಿದ್ರೆ ಬಹಳ ಒಳ್ಳೇದು. ಏನಂದ್ರೆ ನನ್ನನ್ನ ಬೆಂಗಳೂರಲ್ಲಿ ನೋಡ್ದಂಗಿತ್ತೆ? ಅಲ್ಲ ಅಲ್ಲ, ಬಿಯರ್ ಕುಡಿದ್ರೆ ದೇಹಕ್ಕೆ ಬಹಳ ಒಳ್ಳೇದು ಅಂದೆ. ಇಲ್ವಲ್ಲ, ನಾನ್ ಇರೋದು ಇಲ್ಲೇ ಬೆಂಗಳೂರಿನಲ್ಲ. ನಂಗೆ ಗೊತ್ತಿತ್ತು ಇವತ್ತು ನಿಮ್ಮಂತ ನೊಂದನೆ ತಲೆ ಬಂದೇ ಬರ್ತೀರಾ ಅಂತ. ನನಗೆ ಮಕ್ಕಳು ಮರಿ ಯಾರು ಇಲ್ಲ. ನಾನು ನನ್ನ ಹೆಂಡತಿಗಿಟ್ಟಿರೋ ಹೆಸರು ಹಿಡಂಬಿ ಅಂತ. ಓ ಹಾಗೋ ಸಮಾಚಾರ. ನನ್ಗೂ ನಿಮ್ಗೂ ಎಷ್ಟು ಅಂಡರ್ಸ್ಟ್ಯಾಂಡಿಂಗ್ ಇದೆ. ಅಮ್ಮ, ಏನ್ ಸಮಾಚಾರ? ಹೇಗಿದ್ಯಾ? ಚೆನ್ನಾಗಿದ್ಯಾ ನಜೀರ್? ಚೆನ್ನಾಗಿದ್ದೀನಮ್ಮ. ಯಾವುದೋ ಆಫೀಸ್ನಲ್ಲಿ ಕೆಲಸ ಮಾಡ್ತಾ ಇದ್ದೆ, ಸರಿ ಹೋಗಿಲ್ಲ, ಬಿಟ್ಬಿಟ್ಟೆ. ಸಂಬಳ ಬಂತು, ಒಂದ್ ಸ್ವಲ್ಪ ತರಕಾರಿ ಕೊಟ್ಟು ಹೋಗೋಣ ಅಂತ. ಬಾ ಒಳಗೆ. ಕೂತ್ಕೋ ಕೂತ್ಕೋ, ಪರವಾಗಿಲ್ಲ. ಇರ್ಲಿ, ಪರವಾಗಿಲ್ಲ. ನಜೀರ್, ನಾನೀಗ ನೌಕರಿ ಮಾಡ್ತಿದ್ದೀನಿ ಗೊತ್ತಾ? ಕೆಲವರು ಏನ್ ಮಾಡಿದ್ರು ನೌಕರಿ ತರ ಇರುತ್ತೆ, ಇನ್ ಕೆಲವರು ನೌಕರಿ ಮಾಡಿದ್ರು ಲುಚ್ಚ ತರ ಆಗುತ್ತೆ. ನೀನೊಬ್ಬ ಹುಚ್ಚ ನಜೀರ್. ನನ್ನ ನೌಕರಿ ಏನು ಅನ್ನೋದು ನಿಂಗೆ ಗೊತ್ತಿಲ್ಲ. ನೀನೇನ್ ತಪ್ಪು ಮಾಡಲ್ಲ ಅಂತ ನನಗೆ ಗೊತ್ತು. ನೀನು ನಂಗೆ ಧೈರ್ಯ ಕೊಡ್ತಿದ್ಯಾ ನಜೀರ್? ನನ್ನ ಮಕ್ಕಳು ಅಂದ್ರೆ ಎಷ್ಟಿಷ್ಟ ಗೊತ್ತಾ? ಮದುವೆ ಅಂದ್ರೆ ಎಷ್ಟಿಷ್ಟ ಗೊತ್ತಾ? ಎಲ್ಲರೂ ಹಾಗೆ ಇರಬೇಕು ಅಂದ್ರೆ ನಂಗೆ ಎಷ್ಟಿಷ್ಟ ಗೊತ್ತಾ? ಎಲ್ಲರೂ ಹೇಗಿದ್ದಾರೆ ಅಂತ ನಿನಗೆ ಗೊತ್ತಿಲ್ಲಮ್ಮ. ಅವ್ರ ಜೀವನ ನಿನ್ನ ಜೀವನಕ್ಕಿಂತ ಖರಾಬಿಲ್ಲ ಅಂತ ಹೇಗೆ ಹೇಳ್ತೀವಿ? ಈಗಲಾದ್ರೂ ಇಲ್ಲಿದ್ಬಿಡು. ಇರ್ತೀಯಾ? ಇರ್ತೀನಮ್ಮ. ನನ್ನ ಪ್ರಶ್ನೆಗಳು ಅಂದ್ರೆ ಹೆದರಿಕೆ ನಜೀರ್. ನೀನೇನೂ ಕೇಳಬೇಡ. ನಿಂಗೆ ಇಲ್ಲೊಂದು ರೂಮ್ ಇರುತ್ತೆ, ಸುಖವಾಗಿ ನನ್ನ ಜೊತೆ ಇದ್ಬಿಡು. ನಾನು ಎಂಥ ಪ್ರಶ್ನೆನೂ ಕೇಳಲ್ಲ ಸರ್. ನನಗೆ ಪ್ರಶ್ನೆ ಕೇಳೋಕೆ ಮುಂಚೆನೆ ಉತ್ತರ ಗೊತ್ತಿರುತ್ತೆ. ಯಾರನ್ನು ಟೀಕ್ಸಿ ಏನು ಪ್ರಯೋಜನ ಸರೋಜ? ನನ್ನ ಹತ್ತಿರ ಬಂದ ಶ್ರೀಮಂತರು, ಕಿವುಡರು, ಮೂಗರು, ಅಸಹಾಯಕ ತರುಣರು, ಭ್ರಷ್ಟರು, ಖದೀಮರು ಎಲ್ಲರ ದುರಂತಕ್ಕೆ ನನ್ನ ಮನ ಕರಗುತ್ತಿದೆ. ಇವರೆಲ್ಲ ಯಾಕೆ ಹೀಗಾದ್ರು? ಮಾರ್ಕೆಟ್ನಲ್ಲಿ ಪ್ರೀತಿ ಕೊಳ್ಳೋ ಸ್ಥಿತಿ ಇವ್ರಿಗೆ ಯಾಕೆ ಬಂತು? ಏನಾಯ್ತು? ಯಾಕೋ ಅಪ್ಪನ ಡಾಕ್ಟರ್ ಹತ್ರ ತೋರಿಸಿದ್ಯೇನೋ? ಬಾ. ಹಲೋ. ಅಲ್ಲ ಡಾರ್ಲಿಂಗ್, ಯು ಸ್ಟುಪಿಡ್ ಫೋನ್. ಮತ್ ಬೇಕಾದ್ರೆ ಹೇಳಿ ಸರ್, ಬರಿಬೇಡಿ. This is terrible. ಯಾರು ನೀನು? ಡೋಂಟ್ ಪ್ರಿಟೆಂಡ್. ನಿನ್ ಹೆಸರು ಯಾಕೆ ಬದಲಾಯಿಸಿದೆ? ಹೀಗ್ಯಾಕಾದೆ? ನೀನ್ ನನ್ನ ಪ್ರಶ್ನೆಗೆ ಉತ್ತರ ಕೊಡ್ಲಿಲ್ಲ. ನಿನ್ಗೆ ನೀನ್ ಯಾರು ಅಂತ ಗೊತ್ತಿಲ್ಲದೆ ಇದ್ರೆ ನೀನು ಬಂದ್ ಕೆಲಸ ಆರಂಭಿಸ್ಬೋದು. ನಿನ್ಗೆ ಹೇಳಲೇಬೇಕು ಅಂದ್ರೆ ಹೇಳ್ತೇನೆ. ಈಶ್ವರ್, ನಿನ್ನ ಕಾಲೇಜ್ ಲೆಕ್ಚರರ್, ನಿನ್ನ ನಾವು ತುಂಬಾ ಪ್ರೀತಿಸಿದವನು. ಆದ್ರೆ ನನ್ನ ಪ್ರಶ್ನೆಗೆ ಉತ್ತರನೇ ಹೇಳಿಲ್ಲ.
ನಿನ್ಗ್ಯಾಕೆ ಈ ಗತಿ ಬಂತು? ಯು ಆರ್ ಎ ಸ್ಟುಪಿಡ್ ಫೂಲ್. ನಾನೇನು ಸುಖವಾಗಿಲ್ಲ ಅನ್ಕೊಂಡ್ಯಾ? ನೀ ರಂಜಿನಿ ಅನ್ನೋ ಹೆಸರಲ್ಲಿ ಇರ್ತೀಯಾ ಅಂತ ನನ್ನ ಕನಸಲ್ಲೂ ನೆನೆಸಿರ್ಲಿಲ್ಲ. ಇನ್ಯಾರಿರ್ತಾರೆ ಅನ್ಕೊಂಡೆ? ನಿಮ್ಮಕ್ಕ, ನಿಮ್ಮಮ್ಮ? ರಾಣಿ, ನಿನ್ ವ್ಯಂಗ್ಯ ನನ್ ಕೊಲ್ತಾ ಇದೆ. ಐ ಆಮ್ ವೆರಿ ಅನ್ಹ್ಯಾಪಿ. ಈಶ್ವರ್, ಏನು ಏನಾಯ್ತು? ನಿನ್ನ ಕೈ ಬಿಟ್ಟೆ, ಜೀವನ ನನ್ನ ಕೈ ಬಿಡ್ತು. ಆದ್ರೆ ನೀ ಸುಖವಾಗಿರೋದು ನೋಡಿ ನನ್ಗೆ ಸಂತೋಷ ಆಯ್ತು. ಬರ್ತೇನೆ. ಎಲ್ರಿ ಹೋಗಿದ್ರಿ? ನಿಮ್ಗೇನಾದ್ರು ಮನೆ ಕಡೆ ನೆದರ್ಗಿದ್ರೆ ಇದೆಯಾ ಇಲ್ವಾ? ಒಳ್ಳೆ ಹುಚ್ಚ ಅಂದಂಗ ಅಲಿತೀರಾ. ನಿಮ್ಗೆ ನಾಚಿಕೆ ಗಿಚಿಕೆ ಆಗಲ್ಲ? ಆ ಪಕ್ಕದ ಮನೆ ರಂಗನಾಯಕ ಮನ್ ಗಂಡನ್ ನೋಡ್ರಿ. ಏಯ್, ಏನಾಗಿದೆ ನಿನಗೆ? ಯಾಕೆ ಹೋಗಾಡ್ತಾ ಇದೀಯಾ? ಸತ್ತು ಹೋಗೋದಾಗಿದೆ ನಿನಗೆ ಹುಚ್ಚಲ ಹುಡಿ. ನಾನ್ ಯಾಕ್ರಿ ಸತ್ತು ಹೋಗ್ಲಿ? ನೀವೇ ಎಲ್ಲಾದ್ರೂ ಹಾಳಾಗೋಗಿ. ಹೀಗೆ ಹೇಳಿದ್ರೆ ಹಾಳಾಗಿ ಹೊರಟೋಗ್ತೇನೆ ನೋಡ್ ನಾನು. ನೀವ್ ಯಾರಾಗ್ರಿ ಹೆದರ್ಸ್ತೀರಾ? ತೊಲಗೋಗಿ ನೀವೇ ಎಲ್ಲಾದ್ರೂ. ಏನೂ ತಿಳ್ಕೊಳ್ಬೇಡಿ. ಇವ್ರು ನನ್ನ ಮೇಷ್ಟ್ರಾಗಿದ್ರು. ತುಂಬ ಒಳ್ಳೆ ಮನುಷ್ಯರು. ಆದರೆ ಸ್ವಲ್ಪ ಹೇಳಿ ಅಷ್ಟೇ. ನಾನಿನ್ನು ಹೋಗ್ತೀನಿ. ನೀನು ಡಾಕ್ಟರ್ ನೋಡ್ಲೇಬೇಕಮ್ಮ. ನನ್ನ ಮಾತು ಮೀರಬಾರ್ದು. ಹೋಗ್ತೀನಿ. ನಿಮ್ಗೆ ಸುಳ್ಳು ಹೇಳಕ್ ಇಷ್ಟ ಇಲ್ಲ ಮಿಸ್. ಹಾಗೇನೆ ನಿಮ್ಗೆ ಭಯ ಪಡ್ಸಕ್ಕೂ ಇಷ್ಟ ಇಲ್ಲ. ದಯವಿಟ್ಟು ನಿಜ ಹೇಳಿ ಡಾಕ್ಟರ್. ಇದು ಲಂಗ್ ಕ್ಯಾನ್ಸರ್. ಇದ್ರ ಟ್ರೀಟ್ಮೆಂಟ್ ತುಂಬಾ ಕಾಂಪ್ಲೆಕ್ಸ್ ಆಗಿರುತ್ತೆ ಮತ್ತು ಎಕ್ಸ್ಪೆನ್ಸಿವ್ ಆಗಿರುತ್ತೆ. ನೀವು ದಯವಿಟ್ಟು ಧೈರ್ಯ ಕಳ್ಕೋಬೇಡಿ. ನೀವು ಮುಂಬೈನ ಕ್ಯಾನ್ಸರ್ ಥೆರಪಿ ಸೆಂಟರ್ನಲ್ಲಿ ಟ್ರೀಟ್ಮೆಂಟ್ ತಗೊಳಕ್ ಪ್ರಯತ್ನ ಪಡಿ. ಥ್ಯಾಂಕ್ ಯು ಡಾಕ್ಟರ್. ಬರ್ತೀನಿ. ಡಾಕ್ಟರ್ ಏನ್ ಹೇಳಿದ್ರು? ಏನೂ ಇಲ್ಲ, ಸದ್ಯದಲ್ಲೇ ಗುಣವಾಗುತ್ತೆ ಅಂದ್ರು. ಸುಳ್ಳು ಹೇಳ್ತಿ? ನಾನು ಡಾಕ್ಟರ್ನ ಕೇಳ್ಕೊಂಬಂದೆ. ನನ್ನ ಹತ್ರ ಯಾಕಮ್ಮ ಸುಳ್ಳು ಹೇಳ್ತಿ? ನಾನಿನ್ನು ಭಾರವಾದ ಹೊರಟೋಗ್ತೇನೆ. ಆದ್ರೆ ನೀ ಸುಳ್ಳು ಹೇಳೋದು ಕೇಳಕ್ಕಾಗಲ್ಲಮ್ಮ. ಸುಳ್ಳ್ಯಾಕೆ ಹೇಳಿ ನಜೀರ್? ನನಗೆ ಕ್ಯಾನ್ಸರ್. ಅದನ್ನು ಗುಣಪಡಿಸ್ಕೊಳ್ಳೋಕ್ಕೆ ಹಣನೂ ಇಲ್ಲ. ಅದನ್ನು ಗುಣಪಡಿಸ್ಕೊಳ್ಬೇಕು ಅನ್ನೋ ಆಸೆನೂ ಇಲ್ಲ. ನಾನು ಮರೆಯೋಕ್ಕೆ ಪ್ರಯತ್ನ ಪಡು. ನೀನು ಹಾಗೆಲ್ಲ ಮಾತಾಡ್ಬಾರ್ದು. ನೀನು ದೇಹನ ಹಣನ ನೀರು ಚೆಲ್ದಂಗೆ ಚೆಲ್ದೆ. ನಿನಗೆ ಯಾಕೆ ದುಡ್ಡು ಸಿಗೋಲ್ಲ? ನೀ ಸುಮ್ಮನೆ ಇದ್ದರೆ ನಾ ಎಲ್ಲ ನೋಡ್ಕೊತೀನಿ. ಹಾಗಾದ್ರೆ ಏನ್ ಮಾಡ್ತೀನಿ ನೀನು? ನೀ ಸುಮ್ಮನೆ ಇರು. ಈ ನಜೀರ್ ಎಲ್ಲಿ ಅವನು? ಎಲ್ಲಿ ಹುಟ್ಟ? ಯಾಕಿಷ್ಟು ಒಳ್ಳೆಯವನಾದ? ಇವನಿಗೆ ಯಾಕೆ ನನ್ನ ಮೇಲೆ ಅಕ್ರೆ ಬರಬೇಕು? ಇದಕ್ಕೆಲ್ಲ ಏನು ಉತ್ತರ ಸರೋಜಾ? ನನ್ನ ಪಾಲಿಗೆ ಉಳಿದ ದಿನಗಳು ಕಡಿಮೆ ಆದಂತೆ ನನ್ನ ಬದುಕಿನ ಹಲವೇ ಸುಂದರ ಕ್ಷಣಗಳು ನೆನಪಿಗೆ ಬರ್ತಿವೆ ಸರೋಜಾ. ಜಯಶ್ರೀ, ಕಲಾವತಿ, ಶಶಿಕಲಾ, ಕಾವೇರಿ, ಮೀನಾಕ್ಷಿ, ರಶ್ಮಿ, ರಮಾ, ಭಾನುಮತಿ, ನಸೀಮಾ, ಪಾರ್ವತಿ, ಹೇಮಲತಾ ಗಂಡ ಕ್ರಾಂತಿಕಾರನಾಗಿ ಸ್ಟಾಲಿನ್ ಅಂತ ಹೆಸರಿಟ್ಕೊಂಡಿದ್ದಾನಂತೆ. ಉದ್ದ ಮೂಗಿನ ನಸೀಮಾ ಸುಲ್ತಾನನ ಮಗು ಎಷ್ಟು ಚೆನ್ನಾಗಿದೆ ಅಂತ್ಯ. ಮಗು ನೆತ್ಕೊಂಡು ಗಂಡನ ಜೊತೆ ಎಷ್ಟು ಹೆಮ್ಮೆಯಿಂದ ನಡೀತಿದ್ಲು ಒಂದಿನ. ಮಗು ತೇಜ್ ಗುಲಾಬಿ ಹೂವಿನ ಹಾಗಿತ್ತು. ನಸೀಮಾಗೆ ನನ್ನ ಗುರ್ತೇ ಸಿಗ್ಲಿಲ್ಲ ಕಣೆ. ನನಗೂ ಬದುಕಬೇಕು ಅಂತ ಆಸೆ ಇತ್ತು ನಜೀರ್. ಎಂತೆಂಥವ್ರು ಬದುಕಿದ್ದಾರೆ. ನಿನ್ನಂತ ಹಸುಳನ್ನ ಕಸ್ಕೊಳ್ಳೋಕೆ ಇಷ್ಟ ಆ ದೇವರಿಗೆ. ದೇವ್ರು ಅಂತಿದ್ದಾನ ನಜೀರ್? ದೇವ್ರು ಅಂತ ಒಬ್ಬ ಇದ್ದಿದ್ರೆ ಯಾಕೆಷ್ಟು ಅನ್ಯಾಯಗಳಾಗ್ತಾ ಇತ್ತು ಹೇಳು? ಮನುಷ್ಯರು ಮಾಡಿದ ತಪ್ಪಿಗೆ ದೇವ್ರನ್ನ ಯಾಕೆ ಹೊಣೆ ಮಾಡ್ತಿ? ನಿಂಗೆ ಸ್ವಲ್ಪನೂ ಸಿಟ್ಟೇ ಇಲ್ವಲ್ಲ ನಜೀರ್? ಈ ಸಾವಿರಾರು ದೇವಸ್ಥಾನಗಳು, ಪೂಜಾರಿಗಳು, ಭಕ್ತರು, ಪೂಜೆಗಳು ಇಷ್ಟೆಲ್ಲ ಇದ್ಕೊಂಡು ಯಾಕಿಷ್ಟು ಹಿಂಸೆ, ಅನ್ಯಾಯಗಳಾಗ್ತಾ ಇದೆ?
ಹಾಗೆಲ್ಲ ಮಾತಾಡಬಾರ್ದಮ್ಮ. ಇಲ್ಲ ನಜೀರ್, ನಾನು ಕಂಡ ಮುಖಗಳನ್ನ ಮತ್ತೆ ಕಾಣ್ತೀನಿ. ಅವರಲ್ಲೇನಾದರೂ ಮನುಷ್ಯತ್ವ ಉಳಿದಿದ್ಯಾ ಅಂತ ನೋಡ್ತೀನಿ. ನೀನೀಗ ಎಲ್ಲೂ ಹೋಗ್ಬಾರ್ದಮ್ಮ. ನಿನ್ನ ಕಾಯಿಲೆ ಬೇಗ ವಾಸಿ ಆಗುತ್ತೆ. ನೀನೀಗ ಸುಮ್ಮನೆ ಮಲಗು. ಯಾರು? ನಸೀರ್? ಸ್ವಲ್ಪ ಮಾತಾಡೋದಿತ್ತು. ಏನ್ ಮಾತಾಡ್ಬೇಕಾಗಿತ್ತು? ರಾಣಿಗೆ ತುಂಬಾ ಕಾಯಿಲೆ, ಒಂದು ಸ್ವಲ್ಪ ದುಡ್ಡು ಬೇಕಾಗಿದೆ. ಅವನಿಗೆ ಕಾಯಿಲೆ ಯಾರು? ನಾನೇನ್ ಮಾಡ್ಲಿ? ಅವ್ರವ್ರು ಮಾಡಿದ್ದನ್ನ ಅವರೇ ಅನುಭವಿಸ್ಬೇಕು. ನೋಡು, ನಿನ್ ಮನೆ ಹತ್ರ ಎಲ್ಲ ಬರ್ಕೂಡ್ದು. ಮರ್ಯಾದೆಯಿಂದ ಮನೆ ಹತ್ರ ಇರೋದನ್ನು ಕಲಿಬೇಕು. ನಿಮ್ಮಂತವರಿಂದ ರಾಣಿಗೆ ಈ ಗತಿ ಬಂದಿತ್ತು. ತಲೆಹರಟೆ ಹೊರಟೋದು. ಹೌದು, ತುಂಬಾ ಒಳ್ಳೆ ಹುಡುಗಿ. ಹೀಗಾಗಬಾರ್ದಾಗಿತ್ತು. ನಂಗೂ ತುಂಬಾ ಬೇಸರ ಆಗಿದೆ. ನೋಡು, ನೀನ್ ಹೀಗೆಲ್ಲ ಇಲ್ಲಿ ಬರಬಾರ್ದು. ಏನಪ್ಪ, ನಿನ್ನ ಮಾತೆಲ್ಲ ಕೇಳೋದಕ್ಕೆ ನಾನು ಪುರ್ಸೊತ್ತಿಲ್ಲ. ಪಾರ್ಟಿ ಇದೆ, ನಾನು ಹೋಗ್ಬೇಕು. ಹೋಗಿಲ್ಲಿಂದ. ಎಲ್ಲಿ ಹೋಗಿದ್ದೆ? ಯಾರ ಹತ್ರ ಹಣ ಕೇಳಕ್ ಹೋಗಿದ್ದೆ? ಯಾರ ಹತ್ರನೂ ಇಲ್ಲ. ಸುಳ್ಳು. ನನಗೆ ಗೊತ್ತಿರೋ ನಜೀರ್ ತರ ನೀ ಮಾತಾಡ್ತಾ ಇಲ್ಲ. ಯಾಕೆ ಹೀಗೆಲ್ಲ ಗಂಡಸರು ಕೆಟ್ಟು ಹೋಗ್ತೀರಾ? ಹೇಳು ಹೇಳು, ಯಾರ ಹತ್ರ ಹಣ ಕೇಳಕ್ ಹೋಗಿದ್ದೆ? ನಾನು ಸುಳ್ಳು ಹೇಳಕ್ ಇಷ್ಟ ಇಲ್ಲ. ಗಿರಿಧರ್ ಪೀಟರ್ ಹತ್ರ ಹೋಗಿದ್ದೆ. ಏನ್ ಹೇಳಿದ್ರು? ಹೇಳು, ಏನ್ ಹೇಳಿದ್ರು? ನಜೀರ್, ನನ್ಗೆ ಯಾಕೆ ಹೀಗೆ ಅವಮಾನ ಮಾಡ್ತೀಯ? ಸಮಾಜದ ಈ ಸೂಳೆರಿಂದ ಹಣ ತಗೊಂಡು ನನ್ನ ಜೀವ ಉಳಿಸ್ಬೇಕು ಅಂತ ಮಾಡಿದ್ಯಾ? ಮಾಫ್ ಮಾಡು ತಾಯಿ. ಇಲ್ಲೇ ಇರು, ಸಂಜೆ ಬರ್ತೀನಿ. ಇದು ತುಂಬಾ ಅಪಾಯ. ನಾವೆಲ್ಲ ಕೂಡಲೇ ಮೀಟಿಂಗ್ ಕರೆದು ಇದನ್ನು ಚರ್ಚಿಸಬೇಕು. ಈಗ ಏನಾದರೂ ಮಾಡಲೇಬೇಕು. ಲೆಟ್ಸ್ ಡೂ ಸಮಥಿಂಗ್ ನಾವ್. ದಿಸ್ ಇಸ್ ನಾರಾಯಣ್ ಸ್ಪೀಕಿಂಗ್. ಮಿಸ್ಟರ್ ಪೀಟರ್, ಮೀಟಿಂಗ್ ಕರೆಯೋಣವಾ? ಐ ಥಿಂಕ್ ವಿ ಶುಡ್ ಫಿನಿಶ್ ಹರ್. ಅವಳು ಲೋಫರ್. ಅವಳಲ್ಲಿ ಯಾವುದೇ ರೀತಿಯ ಒಳ್ಳೆಯ ಗುಣ ಇರಲಿಕ್ಕೆ ಸಾಧ್ಯವಿಲ್ಲ. ದಿಸ್ ಹ್ಯಾಸ್ ಬಿನ್ ಸ್ಕ್ಯಾಂಡಲಸ್. ನಾರಾಯಣ್, ನಿಮ್ಗೆ ಸ್ವಲ್ಪನಾದ್ರೂ ಡಿಪ್ಲೊಮಸಿ ಇದ್ದಿದ್ರೆ ಇಷ್ಟೆಲ್ಲ ಆಗ್ತಿರ್ಲಿಲ್ಲ. ನಾಳೆ ನೋಡಿ, ನ್ಯೂಸ್ ಪೇಪರು, ರೇಡಿಯೋ ಎಲ್ಲ ಹೊಡ್ಕೋತಾ ಇರುತ್ತೆ. ಮತ್ತೆ ಅದನ್ನೇ ಹೇಳಿ ಏನ್ ಸರ್ ಪ್ರಯೋಜನ? ಸಮಾಜದಲ್ಲಿ ನಡೆಯೋ ಯಾವುದೇ ಕೃತ್ಯಕ್ಕೂ ಇಡೀ ಸಮಾಜವೇ ಹೊಣೆ ಆಗುತ್ತೆ. ನಮ್ಮ ಹಾಗೆ ಉಳಿದವರು ಮಾಡಿಲ್ಲ ಅಂತ ಯಾವ ಗ್ಯಾರಂಟಿ? ಇದರಿಂದ ಮೊದಲು ನಾವು ಪಾರಾಗೋದಕ್ಕೆ ಯೋಚನೆ ಮಾಡೋಣ. ಅವಳನ್ನ ಟ್ರೀಟ್ ಮಾಡಿ ಡಾಕ್ಟರ್ ರಿಪೋರ್ಟ್ ತರ್ಸ್ಕೊಂಡಿದ್ದೇನೆ. ಅದು ಲಂಗ್ ಕ್ಯಾನ್ಸರ್. ಆದ್ರಿಂದ ಅವಳು ಎಷ್ಟು ದಿವಸದಲ್ಲಿ ಸಾಯ್ತಾಳೆ ಅಂತ ಹೇಳಕ್ ಬರೋಲ್ಲ. ಈಗ ಉಳಿದಿರೋದು ಎರಡೇ ದಾರಿ. ಒಂದು, ಅವಳು ಸಾಯಕ್ ಬಿಡೋದು. ಇಲ್ಲ, ಅವಳು ಕ್ಯಾನ್ಸರ್ ಗುಣ ಆಗೋ ಮಾಡಿ ಅವಳ ಹತ್ತಿರ ಫೋಟೋ ನೆಗೆಟಿವ್ಸ್ನ ವಾಪಸ್ ಪಡೆಯೋದು. ನನಗೇನಿಸುತ್ತೆ ಅಂದ್ರೆ, ಹೇಳಿ ಹೇಳಿ ಸರ್. ನನಗನ್ಸುತ್ತೆ ಸೋಷಿಯಲ್ ವೆಲ್ಫೇರ್ಗೆ ಅಂತ ಒಂದು ಸಣ್ಣ ಕಲೆಕ್ಷನ್ ಕಮಿಟಿ ಮಾಡೋದು, ಅವಳಿಗಾಗಿ ಸಾಕಷ್ಟು ಹಣ ಕೂಡಿಸೋದು. ವಿಷಯ ಅವಳಿಗೆ ಗೊತ್ತಾಗುತ್ತೆ, ತಪ್ಪಾಗ್ತಾಳೆ. ಅಷ್ಟೊಳಗೆ ಕ್ಯಾನ್ಸರ್ ತನ್ನ ಕೆಲಸ ತಾನು ಮಾಡಿರುತ್ತೆ. ಫೈನ್ ಫೈನ್, ಕರೆಕ್ಟ್. ನಡೀರಿ, ಈಗಲೇ ಅವಳ ಮನೆಗೆ ಹೋಗೋಣ. ಈಗಲ್ಲ, ರಾತ್ರಿಗೆ ಮಾಡೋ ಕೆಲಸ ರಾತ್ರಿನೇ ಮಾಡ್ಬೇಕು. ಸಾವಿನ ಸೆರಗಿನ ಏಕಾಂಗಿತನದಲ್ಲಿ ದಿಗ್ಭ್ರಮೆ ಹುಟ್ಟಿಸುವ ಸಂತೋಷವಿದೆ ಸರೋಜ. ನೆಲ ಆಕಾಶಗಳು ಒಂದಾಗುತ್ತಿರುವಂತೆ, ಸುತ್ತನ ಜಗತ್ತು ಕರೆಗೆ ಮಾಯವಾಗುತ್ತಿರುವಂತೆ ತೋರುತ್ತಿದೆ. ಮನುಷ್ಯನ ನೀತಿ ನಿಯಮ ಕಟ್ಟುಪಾಡುಗಳೆಲ್ಲ ಕ್ಷುಲ್ಲಕವಾಗಿ ಕಾಣುತ್ತಿವೆ. ಆವತ್ತು ನಾನು ಅನುಭವಿಸಿದ ಅಖಂಡ ಶಾಂತಿಯನ್ನು ಹೇಗೆ ಹೇಳಿ?
ಹೇಗಿದೀಯಪ್ಪ ನೀನು? ಒಳಗೆ ಬರ್ಬೋದಾ? ಯಾರು ನೀವು? ಏನ್ ಬೇಕು? ಯಾರು ಇವನು? ಬಾಗಲ್ ತೆಗಿಯ. ಬಾಗಲ್ ತೆಗಿ ನಜೀರ್. ಓ ನೀವ ಮಾಡ್ಬೇಕಾದ ಕೆಲಸ ಎಲ್ಲ ಮಾಡಿದ್ಮೇಲೆ ಹೇಗಿರುತ್ತೆ ಅಂತ ನೋಡಕ್ ಬಂದ್ರ? ನಾಚಿಕೆ ಆಗಲ್ಲ ನಿಮಗೆ? ಅವಳ ಹತ್ರ ಮಾತಾಡ್ಬೇಕು. ಅವಳ ಹತ್ರ ಅಲ್ಲ, ಅವ್ರ ಹತ್ರ ಗೌರವದಿಂದ ಮಾತಾಡಿ. ಸೂಳೆಯರಿಗಿಂತ ತಲೆ ಹಿಡಿದ್ರಿಗೆ ಸೊಕ್ಕು ಜಾಸ್ತಿ ಹೋಯ್ತು. ಒಂದ್ಸಲ ಹಾಗೆ ಮಾತಾಡಿದ್ರು ಮತ್ತೆ ತುಕ್ಳ ಮಾಡ್ಬಿಡ್ತೀನಿ ನೋಡಿ. ಏಯ್, ಯಾರಿಗ ಓದಿಯೋದು? ಇವ್ರು ಯಾರು ಅಂತ ಗೊತ್ತೇನು? ಬೇಕು ಬಾ. ತಲೆ ಪ್ರತಿಷ್ಠೆ ಮಾಡಿದ್ರೆ ಹೂತ್ ಬಿಡ್ತೇನೆ. ನೀವ್ ಯಾರನ್ನ ಹೂತ್ ಹಾಕೋಕ್ ಸಾಧ್ಯ ಗೊತ್ತಾ? ಯಾರನ್ನ? ಯಾರ ಮಕ್ಕಳು ಮರಿ ಆಸ್ತಿ ಪಾಸ್ತಿ ಇಜ್ಜತ್ ಗಿಜ್ಜತ್ ಅಂತ ಒದ್ದಾಡ್ತಾರೋ ಅವನು ಹೂತ್ ಹಾಕೋಕ್ ಸಾಧ್ಯ. ನನಗಿದು ಯಾವುದೂ ಇಲ್ಲ. ನಿಮ್ಮಂಥ ಮನೆ ಮುರುಕರು, ಮುಟ್ಟಾಳ್ರು, ದರೋಡೆಕೋರರಿಗೆ ನಾನು ಹೆದರಬೇಕಾದ ಅಗತ್ಯವೇನಿಲ್ಲ. ನಾರಾಯಣ್, ನೀವು ನಿಮ್ಮ ಸ್ನೇಹಿತರು ಮಾಡಿದ ಕೆಲಸದ ಫಲ ಇದು. ಈ ಶವ ಇದಕ್ಕೆಲ್ಲ ನಾನು ಹ್ಯಾಕ್ ಕಾರಣ? ನಿಮ್ಮಂಥವ್ರ ನೀಚತನಕ್ಕೆ ಕಾರಣ ಬೇಕೆ? ಈ ಹೊಸುಳಿ ಅಂತ ಹುಡುಗಿಯನ್ನ ಭೇಟಿಯಾಡಿ ನಿಮಗೆಲ್ಲ ಮಾಂಸವಾಗಿ ಇಕ್ಕಿದ್ಲಲ್ಲ, ರಾಣಿ ಅದನ್ನ ಎಲ್ಲ ಜನರ ಮುಂದೆ ಇಟ್ಟಿದ್ದಾಳೆ ನೋಡಿ. ನಾನು ನಿಮ್ಮನ್ನೆಲ್ಲ ಮುಗಿಸ್ಬಿಡಬಲ್ಲೆ, ಆದರೆ ಅನೇಕ ವರ್ಷಗಳ ತರುವಾಯ ಈ ನನ್ನ ನೆನಪು ಎಲ್ಲಾ ಮಾನವರ ಮನಸ್ಸನ್ನು ತಲುಪಲೆಂಬುದೇ ನನ್ನ ಉದ್ದೇಶ. ಈ ನನ್ನ ಕತೆ ಬಹುಶಃ ಈ ಸಮಾಜದ ದುರ್ಬಲರೆಲ್ಲರ ವ್ಯಥೆ ಕೂಡ ಆಗಿರ್ಲಿಕ್ಕೆ ಸಾಕು. ಇದು ರಾಣಿ ಕತೆ. ನೀವು ಹಾರಿಸೋ ಗುಂಡು ನನ್ನನ್ನೇನು ಮಾಡಲ್ಲ. ಇದರಿಂದ ನೂರಾರು ರಾಣಿಯರು ಹುಟ್ಕೊಳ್ತಾರಷ್ಟೇ. ಸರೋಜಾ, ನಿಲ್ಲು. ನಿಲ್ಲು ಸರೋಜಾ. ಬೇಡಿ ಅಂದ್ರೆ ಬೇಡಿ, ದುಡುಕ್ಬೇಡಿ. ಸರೋಜಾ, ಈ ಕತೆ ನಿರ್ದೇಶಕನಾದ ನಾನು ಕಂಡ ಈ ಬದುಕಿನ ಒಂದು ಗೆರೆ ಮಾತ್ರ. ತೀವ್ರವಾಗಿ ಅನುಭವಿಸಬಲ್ಲ ಇಬ್ಬರು ಹೆಣ್ಣುಗಳ ಬೇಟೆ ನಿಮ್ಮ ಮನಸ್ಸಿನಲ್ಲಿ ಸಂಕೇತವಾದಾಗ ಈ ಬೇಟೆಯ ವಿವಿಧ ರೂಪಗಳು, ವೈವಿಧ್ಯಮಯ ಭ್ರಷ್ಟತೆ ಎಲ್ಲೆಲ್ಲಿ ಕಾಣಬಹುದು ಎಂಬುದನ್ನು ನಿರ್ಧರಿಸಬೇಕಾದವರು ನೀವು. ನಾರಾಯಣ್ ಮತ್ತು ಗೆಳೆಯರನ್ನು ಪೊಲೀಸರು ಬಂಧಿಸಿದ್ದು, ಕಾನೂನು ಅವರನ್ನು ದಂಡಿಸಿದ್ದು ಈ ಕಥೆಯ ಸೆರಗು ಮಾತ್ರ.